Hello my dear children, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ನಾನು ನಿಮ್ಮ ಕೆಮಿಸ್ಟ್ರಿ ಲೆಕ್ಚರರ್ ಅಟ್ PUC ಪರೀಕ್ಷೆ ಸೈನ್ಸ್. ಬನ್ನಿ ಇವತ್ತಿನ ಕಂಟೆಂಟ್ ಏನಿದೆ ಅಂತ ನೋಡೋಣ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಅಟಾಮಿಕ್ ಸ್ಟ್ರಕ್ಚರ್ದು KCET ಪಾರ್ಟನ್ನು ಡಿಸ್ಕಸ್ ಮಾಡ್ತೀವಿ. ಸೊ ಈ ಒಂದು ಕ್ಲಾಸ್ ನೀವು ಫಸ್ಟ್ ನೋಡ್ತಿದ್ರೆ ಮೈ ಕೈಂಡ್ ಅಡ್ವೈಸ್ ಏನಂದರೆ ಇದಕ್ಕಿಂತ ಮುಂಚೆ ಇರೋ ಕ್ಲಾಸು ಸೀರೀಸಲ್ಲಿ ಮಾಡಿದ್ದೀನಿ ನಾನು. ಆ ವಿಡಿಯೋಸ್ನೆಲ್ಲ ಒಂದ್ಸತಿ ಹೋಗಿ ಗ್ಲಾನ್ಸ್ ಮಾಡಿಕೊಂಡು ವಾಪಸ್ ಈ ವಿಡಿಯೋಗೆ ಬನ್ನಿ ಸೊ ದಟ್ ಇದು ನಿಮಗೆ ಇನ್ನೂ ಈಸಿ ಆಗುತ್ತೆ. ಓಕೆ, ಸೊ ಇವತ್ತಿನ ಅವಧಿಯಲ್ಲಿ ನಾವು ಲೆಟ್ ಅಸ್ ಗೋ ಟು ಕಂಟೆಂಟ್ಸ್. ಸೊ ಈ ಒಂದು ಟಾಪಿಕಲ್ಲಿ ಏನೇನು ಡಿಸ್ಕಸ್ ಮಾಡ್ತೀವಿ. ಸೊ ಕಂಟೆಂಟ್ಸಲ್ಲಿ ನಿಮಗೆ ಬರೋದು ಸಮರಿ ಮತ್ತು PYQs ಫ್ರಮ್ 2020 to 2024 ಅಂದರೆ ಸಮರೈಸೇಷನ್ ಥರ ಇರುತ್ತೆ. ಅಂದರೆ ಅಟಾಮಿಕ್ ಸ್ಟ್ರಕ್ಚರ್ ಚಾಪ್ಟರ್ದು ಫುಲ್ ಸಮರೈಸೇಷನ್ ಟಾಪಿಕ್ CET ವೈಸ್ ನಾವು ಕಾನ್ಸಂಟ್ರೇಟ್ ಮಾಡ್ತಾ ಇರೋದು. ಸೊ CETಯಲ್ಲಿ ಮೋಸ್ಟ್ ಆಸ್ಡ್ ಕ್ವೆಶನ್ಸ್ ಏನೇನಿದೆ ಅದನ್ನು ನಾನು ಟಾಪಿಕ್ಸ್ನ ತೊಗೊಂಡು ಸಮರೈಸ್ ಮಾಡ್ತೀನಿ. ಸಮರೈಸೇಷನಲ್ಲಿ ಇನ್ ಡೆಪ್ತ್ ಎಕ್ಸ್ಪ್ಲನೇಷನ್ಸ್ ಏನಿರಲ್ಲ, ಜಸ್ಟ್ ಸ್ಕಿಮ್ಮಿಂಗ್ ಆಫ್ ಮಿಲ್ಕ್ ಥರ. ಸೊ ಮೇಲ್ ಮಾತ್ರ ಎಷ್ಟು ನೋಡೋಕ್ಕಾಗುತ್ತೋ ಅಷ್ಟು ನೋಡ್ಕೋತೀವಿ. ನಿಮಗೆ ಏನಾದರೂ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಬೇಕಾದರೆ ನಾನು ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ ಆ ವೀಡಿಯೋಸ್ದು, ನೀವು ಹೋಗಿ ಅದನ್ನು ವೀಡಿಯೋಸ್ನ ನೀಟಾಗಿ ನೋಡ್ಕೊಂಡು ಬರ್ಬೋದು. ಅರ್ಥ ಆಗ್ತಿದ್ದಿಲ್ಲ? ಸೊ ಈ ಒಂದು ಕ್ಲಾಸಲ್ಲಿ ನಾವು ಕಂಪ್ಲೀಟಾಗಿ CET ಓರಿಯೆಂಟೆಡ್ ಕ್ವೆಶನ್ಸ್ನ ಮಾತ್ರ ನಾವು ನೋಡ್ತೀವಿ. ಮತ್ತು ಈ ಒಂದು 5 years ಬ್ಯಾಕ್ ಯಾವ ಟಾಪಿಕಲ್ಲಿ ಸುಮಾರು ಕ್ವೆಶನ್ಸ್ ರಿಪೀಟ್ ಆಗಿದೆಯೋ ಅಂಥ ಟಾಪಿಕ್ಸ್ನ ಮಾತ್ರ ಚೂಸ್ ಮಾಡಿದ್ದೀನಿ. ಬನ್ನಿ ಆ ಟಾಪಿಕ್ಸ್ನ ಮಾತ್ರ ನೋಡ್ಕೊಂಡು ಹೋಗೋಣ. ಅರ್ಥ ಆಗ್ತಿದೆಯಲ್ಲ? ಓಕೆ, ಬನ್ನಿ ಸಮರೈಸೇಷನ್ಗೆ ಹೋಗೋಣ. ಸೊ ಅಟಾಮಿಕ್ ಸ್ಟ್ರಕ್ಚರ್. ಸೊ ಬೇಸಿಕ್ ಆಗಿ ಆಟಮ್ ಅಂದರೆ ಏನು? ಆಟಮ್ ಇಸ್ ದಿ ಫಂಡಮೆಂಟಲ್ ಪಾರ್ಟಿಕಲ್ ಅಂತ ಹೇಳ್ತೀವಿ. ಎವ್ರಿ ಮ್ಯಾಟರ್ ಇಸ್ ಮೇಡ್ ಅಪ್ ಆಫ್ ಆಟಮ್ ಅಂತ ಹೇಳ್ತೀವಿ. ಅದಾದಮೇಲೆ ಆಟಮ್ಸಲ್ಲಿ ಸಬ್ ಅಟಾಮಿಕ್ ಪಾರ್ಟಿಕಲ್ಸ್ ಅಂತ ಬರುತ್ತೆ. ಸೊ ಆಟಮ್ ಅನ್ನೋ ಥಿಯರಿ ಫಸ್ಟ್ ತಗೊಂಬಂದಿದ್ದು ಯಾರು? ಡಾಲ್ಟನ್. ಓಕೆ, ಸೊ ಡಾಲ್ಟನ್ ಏನು ಮಾಡ್ತಾರೆ? ಮ್ಯಾಟರ್ ಅಂತ ಹೇಳ್ತಾರೆ. ಮ್ಯಾಟರ್ ಫರ್ದರ್ ಡಿವಿಸಿಬಲ್ ಆಗುತ್ತಾ ಅಂತ ಕೇಳಿದಾಗ ಆಟಮ್ಸ್ ಅಂತ ಬರುತ್ತೆ. ಆಟಮ್ಸ್ ಫರ್ದರ್ ಡಿವಿಸಿಬಲ್ ಆಗುತ್ತಾ ಅಂದರೆ ನೋ ಅನ್ನೋ ಕ್ವಶನ್ ಬರುತ್ತೆ. ಅವಾಗ ಚಾರ್ಜ್ ಅನ್ನೋದು ಬರುತ್ತೆ, ಪ್ಲಸ್ ಚಾರ್ಜ್ ಇರುತ್ತೆ, ಮೈನಸ್ ಚಾರ್ಜ್ ಇರುತ್ತೆ. ಆಮೇಲೆ ಆ ಚಾರ್ಜ್ನ ಕಂಡುಹಿಡಿಯೋಕೆ ಮುಂದೋಗಿ ನಮಗೆ ಎಲೆಕ್ಟ್ರಾನ್ಸ್, ಪ್ರೋಟಾನ್ಸ್, ನ್ಯೂಟ್ರಾನ್ಸ್ ಅಂತ ಸಬ್ ಅಟಾಮಿಕ್ ಪಾರ್ಟಿಕಲ್ಸ್ ಅಂತ ಬರುತ್ತೆ ಅಲ್ವಾ? ಸೊ ಈ ಸಬ್ ಅಟಾಮಿಕ್ ಪಾರ್ಟಿಕಲ್ಸ್ ಯಾವ ಥರ ಡಿಸ್ಕವರಿ ಮಾಡಿದ್ರು ಅಂತ ಒಂದೊಂದು ಥಿಯರಿ ಇದೆ. ಸೊ ಡಿಸ್ಕವರಿ ಆಫ್ ಎಲೆಕ್ಟ್ರಾನ್, ಡಿಸ್ಕವರಿ ಆಫ್ ಪ್ರೋಟಾನ್, ಡಿಸ್ಕವರಿ ಆಫ್ ನ್ಯೂಟ್ರಾನ್. ಸೊ J.J. ಥಾಮ್ಸನ್, ಗೋಲ್ಡ್ ಚಾಡ್ವಿಕ್ ಮತ್ತು ರುಥರ್ಫರ್ಡ್ ಅಲ್ವಾ? ಸೊ ಇವರೆಲ್ಲ ಸೈಂಟಿಸ್ಟ್ ಮುಂದೆ ಬರ್ತಾರೆ. ಸೊ ಈ ಡಿಸ್ಕವರಿ ಆಫ್ ಎಲೆಕ್ಟ್ರಾನ್ಸ್ ಅಲ್ಲಿ ಅಥವಾ ಡಿಸ್ಕವರಿ ಆಫ್ ಪ್ರೋಟಾನ್ ಆಲ್ಮೋಸ್ಟ್ ಎರಡಕ್ಕೂ ಸೇಮ್ ಸೆಟಪ್. ಜಸ್ಟ್ ಅ ಮಿನಿಟ್. ಸೊ ಎರಡೂ ಸೆಟಪ್ಪು ಸೇಮ್ ಇರುತ್ತೆ. ಸೊ ಏನು ಸೆಟಪ್ ಇರುತ್ತೆ? ಸೊ ಡಿಸ್ಚಾರ್ಜ್ ಟ್ಯೂಬನ್ನು ಯೂಸ್ ಮಾಡಿಕೊಂಡು ಕ್ಯಾಥೋಡ್ ರೇ ಮತ್ತು ಆ್ಯನೋಡ್ ರೇಸ್ನ ಸೆಗ್ರಿಗೇಟ್ ಮಾಡ್ತಾರೆ. ಇಲ್ಲಿ ನೋಡಿ, ಈ ಡಿಸ್ಚಾರ್ಜ್ ಟ್ಯೂಬಲ್ಲಿ ಲೋ ಪ್ರೆಷರ್ ಗ್ಯಾಸ್ನ ತಗೊಂಡು ಹೈ ವೋಲ್ಟೇಜ್ 10,000 ವೋಲ್ಟೇಜ್ 10,000 ವೋಲ್ಟೇಜ್ನ ಯೂಸ್ ಮಾಡಿಕೊಂಡು 10,000 ವೋಲ್ಟ್ಸ್ ಕರೆಂಟನ್ನು ಯೂಸ್ ಮಾಡಿ ಓಕೆ ಈ ಲೋ ಪ್ರೆಷರೈಸ್ಡ್ ಗ್ಯಾಸ್ನ ಏನು ಮಾಡ್ತಾರೆ? ಅಯನೈಸ್ ಮಾಡ್ತಾರೆ ಅಥವಾ ಎನರ್ಜಿ ಕೊಡ್ತಾರೆ. ಅವಾಗ ಏನಾಗುತ್ತೆ ಅಂದರೆ ಈ ಕ್ಯಾಥೋಡ್ ಅಂದ್ರೆ ಏನು? ನೆಗೆಟಿವ್. ಆ್ಯನೋಡ್ ಅಂದ್ರೆ ಏನು? ಪಾಸಿಟಿವ್. ಸೊ ಇದೆಲ್ಲ ನಿಮಗೆ ಗೊತ್ತಿದೆ. ಸೊ ಕ್ಯಾಥೋಡಿಂದ ಕೆಲವೊಂದು ರೇಸ್ ಬರುತ್ತೆ, ಸೈಮಂಟೇನಿಯಸ್ಲಿ ಆ್ಯನೋಡಿಂದನೂ ಕೆಲವೊಂದು ರೇಸ್ ಬರುತ್ತೆ. ಕ್ಯಾಥೋಡಿಂದ ಏನೊಂದು ರೇಸ್ ಬರುತ್ತೋ ಅದನ್ನ ನಾವು ಕ್ಯಾಥೋಡ್ ರೇಸ್ ಅಂತ ಕರಿತೀವಿ. ಆ್ಯನೋಡಿಂದ ಏನು ಬರುತ್ತೋ ಅದನ್ನ ಆ್ಯನೋಡ್ ರೇಸ್ ಅಂತ ಕರಿತೀವಿ. ಸೊ ಜನರಲ್ ಆಗಿ ನಾವು ಕ್ಯಾಥೋಡ್ ಅಂದ್ರೆ ನೆಗೆಟಿವ್ ಅಂತ ತಗೊಂಡಿದ್ದೀವಿ, ಆ್ಯನೋಡ್ ಅಂದ್ರೆ ಪಾಸಿಟಿವ್ ಅಂತ ತಗೊಂಡಿದ್ದೀವಿ. ಸೊ ಈ ಕ್ಯಾಥೋಡಿಕ್ ರೇಸ್ ಏನಾಗುತ್ತೆ? ಬಂದು ಈ ಕಡೆ ಕಲೆಕ್ಟ್ ಆಗಿ ಯು ಆರ್ ಗೋನಾ ಗೆಟ್ ಅ ಗ್ರೀನ್ ಕಲರ್, ಒಂದು ಗ್ರೀನ್ ಕಲರ್ ಅವರ ಲೈಟ್ ಸಿಗುತ್ತೆ ಇಲ್ಲಿ. ಆ್ಯನೋಡ್ ರೇಸ್ ಏನಾಗುತ್ತೆ? ಕ್ಯಾಥೋಡ್ ಪಾರ್ಟ್ ಅಲ್ಲಿ ರೀಚ್ ಆಗ್ಬಿಟ್ಟು ಇದು ನಿಮಗೆ ಒಂದು ರೆಡ್ ಕಲರ್ ರೇ ಅನ್ನು ಕೊಡುತ್ತೆ, ಅಂದ್ರೆ ರೆಡ್ ಕಲರ್ ಲೈಟ್ ಅಂತಾನು ಕರಿಬಹುದು. ಸೊ ಇದರಿಂದ ಸೈಂಟಿಸ್ಟ್ ಏನ್ ಪ್ರಿಡಿಕ್ಟ್ ಮಾಡಿದ್ರು ಅಂದ್ರೆ ಕ್ಯಾಥೋಡ್ ನೆಗೆಟಿವ್, ಅಲ್ಲಿಂದ ಒಂದು ರೇಸ್ ಬರ್ತಿದೆ ಅಂದ್ರೆ ಅದು ಏನೋ ಒಂದು ನೆಗೆಟಿವ್ ಇದೆ. ಸೊ ಆ ಒಂದು ಪಾಯಿಂಟ್ ನ ಅವರು ಎಲೆಕ್ಟ್ರಾನ್ ಏನಂತ ಹೆಸರು ಕೊಡ್ತಾರೆ? ಅದಕ್ಕೆ ಎಲೆಕ್ಟ್ರಾನ್ ಅಂತ ಹೆಸರು ಕೊಡ್ತಾರೆ ಆ ಕ್ಯಾಥೋಡ್ ರೇನ. ಆ್ಯನೋಡ್ ರೇಗೆ ಏನಂತ ಹೆಸರು ಕೊಡ್ತಾರೆ? ಪ್ರೋಟಾನ್ ಅಂತ ಕೊಡ್ತಾರೆ. ಅಷ್ಟೇ. ಇಟ್ಸ್ ಅ ವೆರಿ ಸಿಂಪಲ್ ಎಕ್ಸ್ಪೆರಿಮೆಂಟ್. ಸೊ ಎಲೆಕ್ಟ್ರಾನ್ಗೆ ನೆಗೆಟಿವ್ ಆಗುತ್ತೆ, ಪ್ರೋಟಾನ್ಗೆ ಪಾಸಿಟಿವ್ ಆಗುತ್ತೆ ಅಲ್ವಾ? ಸೊ ಡಿಸ್ಕವರಿ ಆಫ್ ನ್ಯೂಟ್ರಾನ್ನ ಹೆಂಗ್ ಡಿಸ್ಕವರ್ ಮಾಡ್ತಾರೆ? ಇಟ್ಸ್ ವೆರಿ ಸಿಂಪಲ್. ಬೆರಿಲಿಯಂನ ಒಂದು ಆಲ್ಫಾ ರೇ, ಬೆರಿಲಿಯಂನ ದೇ ಗೋಣ ಬೊಂಬಾರ್ಡ್ ವಿತ್ ಹೀಲಿಯಂ. ಹೀಲಿಯಂ ಎರಡು ಬೊಂಬಾರ್ಡ್ ಮಾಡಿದ್ರೆ ಯು ಗೋಣ ಗೆಟ್ ಕಾರ್ಬನ್ ಬರುತ್ತೆ. ಕಾರ್ಬನ್ ಬಂದು ಒಂದು ನ್ಯೂಟ್ರಾನ್ ಬರುತ್ತೆ. ಒಂದು ಎಕ್ಸಾಂಪಲ್ ರಿಯಾಕ್ಷನ್ ಕೊಡ್ತೀನಿ ನೋಡಿ. ಬೆರಿಲಿಯಂ ಅದ್ರ ಜೊತೆಗೆ ಹೀಲಿಯಂನ ರಿಯಾಕ್ಟ್ ಮಾಡ್ತಾರೆ, H2 4. ಸೊ ಇಲ್ಲಿ ಏನು ಬರುತ್ತೆ ಅಂದರೆ ನಿಮಗೆ 6 ಕಾರ್ಬನ್ 12 ಬರುತ್ತೆ. ಅದ್ರ ಜೊತೆಗೆ ಒಂದು ನ್ಯೂಟ್ರಾನ್ ಕೂಡ ಬರುತ್ತೆ. ಏನು ಬರುತ್ತೆ? ಒಂದು ನ್ಯೂಟ್ರಾನ್ ಬರುತ್ತೆ. ಸೊ 4 ಎಸ್ ನೋಡಿ, ಬೆರಿಲಿಯಂನ ಹೀಲಿಯಂ ಜೊತೆ ರಿಯಾಕ್ಟ್ ಬೊಂಬಾರ್ಡ್ ಮಾಡಿದ್ರೆ ಕಾರ್ಬನ್ ಮತ್ತೆ ಒಂದು ನ್ಯೂಟ್ರಾನ್ ಬರುತ್ತೆ. ಸೊ ಈ ನ್ಯೂಟ್ರಲ್ ಪಾರ್ಟಿಕಲ್ನ ನ್ಯೂಟ್ರಾನ್ ಅಂತ ಹೆಸರು ಕರೀತಾರೆ ಅಲ್ವಾ? ಸೊ ಇದರಲ್ಲಿ ಚಾರ್ಜು, ಮಾಸು, ವೆಯ್ಟ್ ಎಲ್ಲನೂ ನಾವು ನೋಡಿದ್ದೀವಿ.
ಇಲ್ಲಿ ನೋಡಿ, ನಾನು ಒಂದು ಬೇಸಿಕ್ ಪ್ಲಾನೋಗ್ರಾಮ್ ಥರ ಮಾಡಿದ್ದೀನಿ. ಪ್ರೋಟಾನ್, ನ್ಯೂಟ್ರಾನ್, ಎಲೆಕ್ಟ್ರಾನ್. ಸೊ ಪ್ರೋಟಾನ್ದು ಚಾರ್ಜ್ ಇದಾಗುತ್ತೆ. ಸೊ ಪಾಸಿಟಿವ್ ಇರೋದಕ್ಕೆ ನಾವೇನು ತೋರಿಸೋ ನೆಸೆಸಿಟಿ ಇಲ್ಲ. ಮಾಸ್ ಬಂದು ನಿಮಗೆ 1.672 ಇಂಟು 10⁻27 kg. ಸೊ ಅದೇ ಥರ ನ್ಯೂಟ್ರಾನ್ಗೆ ಯಾಕೆ ಚಾರ್ಜ್ ಬರಲ್ಲ ಅಂತಲೂ ನಾನು ಹೇಳಿಲ್ಲ, ನಾನು ಕೇಳಿದೆ ಯಾಕೆ ಅಂತ. ಬಿಕಾಸ್ ನ್ಯೂಟ್ರಾನ್ ಇಸ್ ನ್ಯೂಟ್ರಲ್ ಅಲ್ವಾ, ನ್ಯೂಟ್ರಲ್ ಅಂದಮೇಲೆ ಚಾರ್ಜ್ ಬರೋಕ್ಕೆ ಸಾಧ್ಯ ಇಲ್ಲ. ಬಟ್ ಅದಕ್ಕೆ ಮಾಸ್ ಇದೆ ವಿಚ್ ಈಸ್ ಈಕ್ವಲ್ ಟು ಮಾಸ್ ಆಫ್ ಪ್ರೋಟಾನ್ ಇಟ್ ಸೆಲ್ಫ್. ನೆಕ್ಸ್ಟ್ ಎಲೆಕ್ಟ್ರಾನ್ ಚಾರ್ಜ್ ಎಷ್ಟು ಬಂತು? ಮಿಲಿಕನ್ಸ್ ಪ್ರೋಸೆಸ್, 6 ಮಿಲಿಕನ್ ಪ್ರೋಸೆಸ್ಸಲ್ಲಿ ನಾವು ಎಲೆಕ್ಟ್ರಾನ್ ಚಾರ್ಜ್ನ ಕಂಡುಹಿಡ್ಕೊಂಡಿದ್ದೀವಿ ಅಲ್ವಾ. ಸೊ -1.6 ಇಂಟು 10⁻19 ಕೂಲಮ್. ನೋಡಿ ಇಲ್ಲಿ ನೆಗೆಟಿವ್ ಏನು ಹೇಳುತ್ತೆ ಅಂದರೆ, ನೆಗೆಟಿವ್ ಟೆಲ್ಸ್ ಯು ಇಟ್ ಇಸ್ ಎಲೆಕ್ಟ್ರಾನ್ ಅಂತ, ಓಕೆ. ಪಾಸಿಟಿವ್ ಟೆಲ್ಸ್ ಯು ಇಟ್ ಇಸ್ ಪ್ರೋಟಾನ್ ಅಂತ, ಅಷ್ಟೇ ಸಿಂಪಲ್. ಮತ್ತು ಇಲ್ಲಿ ನೋಡಿ ಎಲೆಕ್ಟ್ರಾನ್ದು ಮಾಸ್ ಎಷ್ಟಿದೆ? 9109 ಇಂಟು 10⁻31. ನೀವು ಒಂದು ಎಲೆಕ್ಟ್ರಾನ್ ಮತ್ತು ಒಂದು ಪ್ರೋಟಾನ್ದು ಮಾಸ್ ನೋಡಿದ್ರೆ ನೋಡಿ ಎಷ್ಟು ಡಿಫ್ರೆನ್ಸ್ ಇದೆ. 10⁻27. ನೋಡಿ ಈ ನ್ಯೂಮರಿಕಲ್ಸ್ ಎಲ್ಲ ತುಂಬ ಇಂಪಾರ್ಟೆಂಟು. 10⁻27 ಆ್ಯಂಡ್ 10⁻31. ಸೊ ಕೆಲವೊಬ್ರಿಗೆ ಏನು ಡೌಟ್ ಅಂದರೆ, ಸರ್ ನೀವು ಪವರ್ಸ್ ನೋಡಿದ್ರೆ 31 ಜಾಸ್ತಿ ಅಲ್ವಾ ಸರ್, 27ಗಿಂತ ಬರುತ್ತೆ. ಬಟ್ ಟಾಪಿಕ್ ಇಲ್ಲಿ ನೆಗೆಟಿವ್. ಈ ನೆಗೆಟಿವ್ ಎಷ್ಟು ಜಾಸ್ತಿ ಆಗುತ್ತೋ ಅದಷ್ಟು ಕಮ್ಮಿ ಅಂತ ಅರ್ಥ, ಓಕೆ. ಒಂದು ಮನುಷ್ಯನಿಗೆ ಎಷ್ಟು ಕೆಟ್ಟ ಗುಣಗಳಿರ್ತಾವೋ ಅವನಷ್ಟು ಕೆಟ್ಟವ ಅಂತ ಅರ್ಥ. ಒಂದು ಮನುಷ್ಯನಿಗೆ ಎಷ್ಟು ಒಳ್ಳೆ ಗುಣ ಇರುತ್ತೋ ಅವನು ಒಳ್ಳೆಯವನು ಅಂತ ಅರ್ಥ. ಅಥವಾ ಒಂದು ಮನುಷ್ಯನಿಗೆ ಎಷ್ಟು ಕಮ್ಮಿ ಕೆಟ್ಟ ಗುಣ ಇರುತ್ತೋ ಅವನು ಒಳ್ಳೆಯವನು ಅಂತಲೇ ಆಗುತ್ತಾರೆ. ಅರ್ಥ ಆಗ್ತಿದೆಯಾ? ನೋಡಿ ಒಂದು ಎಕ್ಸಾಂಪಲ್, ಒಂದು ನಂಬರ್ ಲೈನ್ ತಗೊಳ್ಳೋಣ. ಇದು 0 ಆಗುತ್ತೆ, ಈ ಕಡೆ ಪಾಸಿಟಿವ್ ಆಗಿದ್ರೆ ಈ ಕಡೆ ನೆಗೆಟಿವ್ ಅಂತ ತಗೊಳ್ಳೋಣ, ಓಕೆ. ಇದು ನೋಡಿ ತುಂಬ ಇಂಪಾರ್ಟೆಂಟ್, ಕಾನ್ಸಂಟ್ರೇಟ್ ಮಾಡಬೇಕು. ಐ ವಿಲ್ ಗಿವ್ 1 2 3 4 ಅಂತ ಈ ಕಡೆ ಎಲ್ಲ ಪಾಸಿಟಿವ್ ನಂಬರ್ಸ್ ಬರುತ್ತೆ. ನೋಡಿ ಈ ಕಡೆ -1 -2 -3 ಅಂತ ನೆಗೆಟಿವ್ ನಂಬರ್ಸ್ ಕೊಡ್ಕೊಂಡು ಹೋಗ್ತಿದ್ದೀನಿ. ಅರ್ಥ ಆಗ್ತಿದ್ದಿಲ್ಲ? ಸೊ ನೆಗೆಟಿವ್ಸಲ್ಲಿ ಯಾವುದು ಸರ್ ಕಮ್ಮಿ ಅಂದರೆ 0ಗೆ ಹತ್ರ ಯಾವುದು ಬರುತ್ತೋ ಅದೇ ಜಾಸ್ತಿ ನಂಬರ್, ಓಕೆ. ಪಾಸಿಟಿವ್ಸ್ ಬಂದಾಗ 0ಗಿಂತ ದೂರ ಹೋಗಬೇಕು. ಫಾರ್ ಎಕ್ಸಾಂಪಲ್ -3 ದೊಡ್ಡದಾ -2 ದೊಡ್ಡದಾ ಅಂತ ಕೇಳಿದ್ರೆ 0ಗೆ ಹತ್ರ ಯಾವುದಿದೆ? -2. ಸೊ -3 -2 ಕಂಪೇರ್ ಮಾಡಿದ್ರೆ -2 ದೊಡ್ಡ ನಂಬರು. ಅರ್ಥ ಆಗ್ತಿದ್ದಿಲ್ಲ? ಸೊ ಆ ಕಾನ್ಸೆಪ್ಟಲ್ಲಿ ಮಾತಾಡುವಾಗ ವಿಚ್ ಇಸ್ ಗ್ರೇಟರ್, -3 ಗ್ರೇಟರಾ -27 ಗ್ರೇಟರಾ ಅಂದರೆ -27 ಗ್ರೇಟರು. ಸೊ ಪ್ರೋಟಾನ್ ಈಸ್ 8000 ಟೈಮ್ಸ್ ಗ್ರೇಟರ್, 8000 ಅಷ್ಟು ದೊಡ್ಡದಾಗಿರುತ್ತೆ ಎಲೆಕ್ಟ್ರಾನ್ ಕಂಪೇರ್ ಮಾಡಿದ್ರೆ. ಅರ್ಥ ಆಗ್ತಿದೆಯಲ್ಲ? ಸರಿ, ಬನ್ನಿ ನೆಕ್ಸ್ಟು ಸ್ಲೈಡ್ಗೆ ಹೋಗೋಣ. ಸೊ ಅದಾದಮೇಲೆ ಅಟಾಮಿಕ್ ಮಾಡೆಲ್ಸ್ನ ನೋಡಿದ್ವಿ. ಅಟಾಮಿಕ್ ಮಾಡೆಲ್ಸ್ ಅಂದರೆ ಆಟಮ್ ಆಯಿತು, ಸಬ್ ಅಟಾಮಿಕ್ ಪಾರ್ಟಿಕಲ್ಸ್ ಕಂಡುಹಿಡಿದಾಯಿತು. ಇವಾಗ ಒಂದು ಆಟಮ್ ಹೆಂಗಿರುತ್ತೆ, ಸೊ ಆಟಮಲ್ಲಿ ಏನೇನಿದೆ ಅಂತ ಗೊತ್ತಾಯಿತು. ಹೇಗಿದೆ ಅಂತ ಕಂಡುಹಿಡಿದಾಗ ಥಾಮ್ಸನ್ಸ್ ಮಾಡಲು, ರದರ್ಫರ್ಡ್ ಮಾಡಲು, ಬೋರ್ಸ್ ಮಾಡಲು. ಸೊ ಈ 3 ಮಾಡಲಲ್ಲಿ ಬೋರ್ಸ್ ಮಾಡಲು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲೂ ತುಂಬ ಇಂಪಾರ್ಟೆಂಟು, CET ಪಾಯಿಂಟಲ್ಲೂ ತುಂಬಾ ಇಂಪಾರ್ಟೆಂಟು. ಸೊ ಬನ್ನಿ ಬೇಗ ಏನೇನಿದೆ ಅಂತ ಡಿಸ್ಕಸ್ ಮಾಡೋಣ. ಸೊ ಥಾಮ್ಸನ್ ಅವನು ಏನು ಮಾಡ್ತಾನೆ, ಜೆ ಥಾಮ್ಸನು. ಸೊ ಸಬ್ ಅಟಾಮಿಕ್ ಪಾರ್ಟಿಕಲ್ಸ್ ಪ್ರೋಟಾನ್, ನ್ಯೂಟ್ರಾನ್, ಎಲೆಕ್ಟ್ರಾನ್ ಬಂದಾಗ ಒಂದು ವಾಟರ್ಮೆಲನ್ ಎಕ್ಸಾಂಪಲ್ ಆಗಿ ತಗೋತಾನೆ. ಹೌದಾ? ವಾಟರ್ಮೆಲನ್ ಅಂದರೆ ಕಲ್ಲಂಗಡಿಯನ್ನು ನೋಡಿದಿರಲ್ವಾ? ಸೊ ಒಂದು ವಾಟರ್ಮೆಲನ್ ಎಕ್ಸಾಂಪಲ್ ಆಗಿ ತಗೊಂಡು ಏನು ಹೇಳ್ತಾರೆ, ಸೊ ವಾಟರ್ಮೆಲನ್ ಕಂಪ್ಲೀಟ್ ಆಗಿ ರೆಡ್ ಕಲರ್ ಸ್ಪಾಟ್ಸ್ ಏನಿರುತ್ತೋ ಅದೆಲ್ಲ ಬಂದು ಪಾಸಿಟಿವ್ ಅಂತೆ. ಸೊ ಅದಾದಮೇಲೆ ಆ ಸೀಡ್ ಇರುತ್ತೆ ಗೊತ್ತಾ, ಬೀಜ, ಆ ಬೀಜ ಏನಿರುತ್ತೋ ಅದೆಲ್ಲ ಏನಂತ ಹೇಳ್ತಾನೆ, ನೆಗೆಟಿವ್ ಅಂತ ಹೇಳ್ತಾನೆ. ಸೊ ವಾಟರ್ಮೆಲನಲ್ಲಿ ರೆಡ್ ಕಲರ್ ಪಾರ್ಟ್ ಅಲ್ಲ ಪಾಸಿಟಿವು, ಆ ಸೀಡ್ಸ್ ಬೀಜ ಹೆಂಗೆ ಎಂಬೆಡ್ ಆಗಿರುತ್ತೋ ಅದನ್ನೆಲ್ಲ ಎಲೆಕ್ಟ್ರಾನ್ ಅಂತ ಹೇಳ್ತಾರೆ. ಮತ್ತು ಕ್ರಿಸ್ಮಸ್ ಕೇಕು ಅಲ್ವಾ, ಏನು ಕೇಕ್ ಅಂತ ಕರೀತಾರೆ ಅದನ್ನು, ವಾಟ್ ಕೇಕ್ ಇಸ್ ದಟ್? ಕ್ರಿಸ್ಮಸ್ಗೆ ಒಂದು ಕೇಕ್ ಮಾಡ್ತೀವಲ್ಲ, ನಾನು ಮರ್ತೋಗ್ಬಿಟ್ಟೆ ಅದನ್ನು, ಪ್ಲಮ್ ಕೇಕ್. ವೆರಿ ಗುಡ್, ಪ್ಲಮ್ ಕೇಕ್ ಅಲ್ವಾ? ಹೌದು, ಪ್ಲಮ್ ಕೇಕಲ್ಲಿ ಹಿಂಗೆ ದ್ರಾಕ್ಷಿ ಎಲ್ಲ ಇರುತ್ತೆ, ಅದೆಲ್ಲ ಎಲೆಕ್ಟ್ರಾನ್ಸ್ ಆಗುತ್ತೆ. ಬ್ರೌನ್ ಕಲರ್ ಇರೋದು ಏನಾಗಿರುತ್ತೆ, ಪಾಸಿಟಿವ್ ಆಗಿರುತ್ತಂತೆ. ಆದರೆ ಆಗಿನ ಕಾಲದಲ್ಲಿ ಇದನ್ನೆಲ್ಲ ಎಕ್ಸೆಪ್ಟ್ ಮಾಡೋಕ್ಕೆ ಸಾಧ್ಯನೇ ಇರಲಿಲ್ಲ. ಬಿಕಾಸ್ ಯಾರು ತಾನೇ ಆಟಮ್ ಅಂದರೆ ಪ್ಲಮ್ ಕೇಕು, ಕಲ್ಲಂಗಡಿ ಏನಂದರೆ ಯಾರು ನಂಬ್ತಾರೆ? ಸೊ ಆ ಥಿಯರಿ ಏನಾಯಿತು, ಡಿಸ್ಕಾರ್ಡ್ ಆಯಿತು. ಲಿಮಿಟೇಷನ್ಸ್ ಏನಾಗಿತ್ತು, ಬಿಕಾಸ್ ಪ್ರೋಟಾನ್ ಎಲೆಕ್ಟ್ರಾನ್ ಎಕ್ಸಾಕ್ಟ್ಲಿ ಎಲ್ಲಿದೆ ಅಂತ ಹೇಳಲಿಕ್ಕಾಗಿಲ್ಲ. ಸೊ ಥಾಮ್ಸನ್ ಮಾಡೆಲ್ ಏನಾಯಿತು, ರಿಜೆಕ್ಟ್ ಆಯಿತು. ನೆಕ್ಸ್ಟ್ ಯಾರು ಬಂದಿದ್ದು, ರುದರ್ಫರ್ಡ್ ಮಾಡೆಲ್. ರುದರ್ಫರ್ಡ್ ಹೆಂಗೆ ಕಂಡುಹಿಡಿದ್ರು? ಸೊ ರುದರ್ಫರ್ಡ್ ಆಲ್ಫಾ ಸ್ಕ್ಯಾಟರಿಂಗ್, ಒಂದು ಗೋಲ್ಡ್ ಫಾಯಿಲ್ನ ಒಂದು ಫ್ಲೂರೋಸೆಂಟ್ ಟ್ಯೂಬ್ ಥರ ತಗೊಂಡು ಆಲ್ಫಾ ರೇಸ್ನ ಸ್ಕ್ಯಾಟರ್ ಮಾಡಿಸ್ತಾರೆ. ಅವಾಗ ಸ್ಕ್ಯಾಟರ್ ಮಾಡಿದಾಗ ಏನಾಗುತ್ತೆ, ಲೈಟು ಸ್ಪೆಸಿಫಿಕ್ ಆಗಿ ಒಂದು ಪ್ಯಾಟ್ರನ್ಗೆ ಹೋಗುತ್ತೆ. ಓಕೆ, ಇದು ನೋಡಿದ್ರೆ ಗ್ರೌಂಡಲ್ಲಿ ಕ್ರಿಕೆಟ್ ಶಾಟ್ ಇದು ಮಾಡ್ದಂಗೆ ಇದೆಯಲ್ಲ, ಇಲ್ಲ. ಸೊ ಒಂದು ಗೋಲ್ಡ್ ಫಾಯಿಲಲ್ಲಿ ಆಲ್ಫಾನ ಸ್ಕ್ಯಾಟರ್ ಮಾಡಿದ್ರೆ ಅದು ಸ್ಪೆಸಿಫಿಕ್ ಆಗಿ ಮಾತ್ರ ಲೈಟ್ನ ಸ್ಕ್ಯಾಟರ್ ಮಾಡುತ್ತೆ. ಈ ಸ್ಪೆಸಿಫಿಸಿಟಿನ ಇಟ್ಕೊಂಡು ಅವರು ಒಂದು ಪಾಸ್ಟ್ಲೇಟ್ನ ಕೊಡ್ತಾರೆ. ಫಸ್ಟ್ ಪಾಯಿಂಟು, ಮೋಸ್ಟ್ ಆಫ್ ದ ಆಟಮ್ ಎಂಟಿ ಇದೆ. ಆಟಮಲ್ಲಿ ಸುಮಾರು ಜಾಗ 90% 80% ಇಟ್ಕೊಳ್ಳಿ ಖಾಲಿ ಜಾಗ, ಮಧ್ಯದಲ್ಲಿ ಮಾತ್ರ ಚಾರ್ಜ್ ಕಾನ್ಸಂಟ್ರೇಟ್ ಆಗಿದೆ, ಅದನ್ನು ನಾವು ನ್ಯೂಕ್ಲಿಯಸ್ ಅಂತ ಕರಿತೀವಿ. ಮತ್ತು ಎಲೆಕ್ಟ್ರಾನು ಒಂದು ಕಂಟಿನ್ಯೂಸ್ ಆರ್ಬಿಟಲ್ ಹೋಗುತ್ತೆ ಅಂತ ಕೆಲವೊಂದು ಪಾಸ್ಟ್ಲೇಟ್ಸ್ ತುಂಬಾ ಕೊಟ್ಟಿದ್ರು. ಸೊ ಇದ್ರ ಬಗ್ಗೆ ನಿಮಗೆ ಇನ್ ಡೆಪ್ತ್ ಬೇಕಂದ್ರೆ ದಯವಿಟ್ಟು ಸೀರಿಯಸ್ ವಿಡಿಯೋನ ನೋಡ್ಕೊಂಡು ಬನ್ನಿ. ಅರ್ಥ ಆಗ್ತಿದೆಯಲ್ಲ? ಸೊ ನೆಕ್ಸ್ಟ್ ಬೋರ್ಸ್ ಮಾಡೆಲ್. ಸೊ ಬೋರ್ಸ್ ಮಾಡೆಲ್ ನಮಗೆ ತುಂಬಾ ಇಂಪಾರ್ಟೆಂಟು.
ಬಿಕಾಸ್ ಇಲ್ಲಿ ನಮಗೆ ಮ್ಯಾಥಮೆಟಿಕಲ್ ಟರ್ಮ್ಸ್ ಎಲ್ಲ ಬರುತ್ತೆ. ಸೊ ಬೋರ್ ಅವನು ಏನು ಹೇಳ್ತಾನೆ, ಸೊ ಮಧ್ಯದಲ್ಲಿರೋದು ನ್ಯೂಕ್ಲಿಯಸ್ ಅಂತ ಹೇಳ್ತಾನೆ, ಮತ್ತು ಎಲೆಕ್ಟ್ರಾನು ಯಾವ ಜಾಗದಲ್ಲಿ ತಿರುಗುತ್ತೋ ಅದನ್ನು ಆರ್ಬಿಟ್ ಅಂತ ಕರೀತಾರೆ. ಹೌದಾ, ಹೆಂಗೆ ನಮ್ಮ ಸೂರ್ಯ ಸುತ್ತ ನಮ್ಮ ಅರ್ತ್ ತಿರುಗುತ್ತೋ ಅದೇ ಥರ ಒಂದು ಆಟಮಲ್ಲಿ ಎಲೆಕ್ಟ್ರಾನ್ ಕೂಡ ಹಂಗೆ ತಿರುಗ್ತಾ ಇರುತ್ತೆ. ಅದಕ್ಕೆ ಜಾಗದ ಹೆಸರು ಹೇಳ್ತಾನೆ ಆರ್ಬಿಟ್ ಅಂತ. ಸೊ ಒಂದೊಂದು ಆರ್ಬಿಟ್ಗೂ ಒಂದೊಂದು ಎನರ್ಜಿ ಇರುತ್ತೆ. ಫಾರ್ ಎಕ್ಸಾಂಪಲ್ ಅದಕ್ಕೆ ಹೆಸರು ಕೂಡ ಕೊಟ್ಟ. ನಂಬರಲ್ಲಿ ಹೆಂಗೆ ಕೊಟ್ಟಿದ್ವು, 1 2 3 4. ಆಲ್ಫಾಬೆಟ್ಸಲ್ಲಿ ಹೆಂಗೆ ಕೊಟ್ಟರು, KLMN ಅಂತ. ಸೊ K is one shell, L is one shell, M is one shell, N is one shell. ಮತ್ತು ಇನ್ನೊಂದು ಕೂಡ ಕೊಡ್ತಾರೆ, ಒಂದೊಂದು ಶೆಲ್ ಎಷ್ಟು ಎಲೆಕ್ಟ್ರಾನ್ಸ್ ಇರುತ್ತೆ ಅಂದರೆ ಅದಕ್ಕೂ ಒಂದು ಫಾರ್ಮುಲಾ ಇದೆ. 2n² ಅಂತ ಒಂದು ಫಾರ್ಮುಲಾ ಯೂಸ್ ಮಾಡಿಕೊಂಡು ಫಸ್ಟ್ ಶೆಲ್ಲಲ್ಲಿ ಎಷ್ಟಿರುತ್ತೆ, ಸೆಕೆಂಡ್ ಶೆಲ್ಲಲ್ಲಿ ಎಷ್ಟಿರುತ್ತೆ. ಸರ್ ಆಯಿತು, ಎನ್ಗೆ ಏನು ವ್ಯಾಲ್ಯೂ ಕೊಡ್ತೀರಾ ಅಂದರೆ ನೋಡಿ, K ಅಂದರೆ 1, L ಅಂದರೆ 2, M ಅಂದರೆ 3, N ಅಂದರೆ 4. ಇವಾಗ K ಅಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇದೆ ಹೆಂಗೆ ಕಂಡುಹಿಡಿತೀರಾ, Nಗೆ 1 ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ 2 ಆಫ್ 1² ಕರೆಕ್ಟಾ. 1² ಅಂದರೆ ಎಷ್ಟು, 1 1 1, 2 1 ಎಷ್ಟು 2. ಅಂದರೆ ಈ ಶೆಲ್ಲಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇದೆ, 2 ಎಲೆಕ್ಟ್ರಾನ್. ಅದೇ ಥರ ಎಲ್ಗೆ ಎಷ್ಟು ಇರ್ಬೋದು ಹಂಗೆ ಮೈಂಡ್ ಕ್ಯಾಲ್ಕುಲೇಟ್ ಮಾಡಿ. 2 2 2 4, 4 2 8, 8 ಎಲೆಕ್ಟ್ರಾನ್. ಮತ್ತು ಎಲ್ಲಿ ಎಮ್ ಎಲ್ ಎಷ್ಟಿರುತ್ತೆ, 3 3 9, 9 2 18 ಎಲೆಕ್ಟ್ರಾನ್ಸ್. ಆ ಥರ ಒಂದೊಂದು ಶೆಲ್ಲಲ್ಲಿ ಎಷ್ಟೆಷ್ಟು ಎಲೆಕ್ಟ್ರಾನ್ಸ್ ಇರುತ್ತಂತೂ ಬೋರ್ ಹೇಳಿದ್ರು. ಅದಕ್ಕಿಂತ ತುಂಬ ಇಂಪಾರ್ಟೆಂಟ್ ಅಂದರೆ ಆಂಗ್ಯುಲರ್ ಮೊಮೆಂಟ್ ಆಫ್ ಎಲೆಕ್ಟ್ರಾನ್. ಆಂಗ್ಯುಲರ್ ಮೊಮೆಂಟಮ್ ಆಫ್ ಎಲೆಕ್ಟ್ರಾನ್. ಆಂಗ್ಯುಲರ್ ಮೊಮೆಂಟಮ್ ಅಂದರೆ ಏನು, ಯಾವ ಒಂದು ಪಾರ್ಟಿಕಲ್ ಒಂದು ಸರ್ಕಲಲ್ಲಿ ಅಥವಾ ಒಂದು ವೃತ್ತದಲ್ಲಿ ತಿರುಗ್ತಾ ಇರುತ್ತೋ ಅದಕ್ಕೆ ಆಂಗ್ಯುಲರ್ ಮೊಮೆಂಟಮ್ ಬರುತ್ತೆ. ಆ ಆಂಗ್ಯುಲರ್ ಮೊಮೆಂಟಮ್ನ ಇಟ್ಕೊಂಡೆ ಆಟಮ್ ಹೆಂಗೆ ವರ್ಕ್ ಆಗುತ್ತೆ ಅಂತ ಬೋರ್ ಹೇಳಿರೋದು ನಮಗೆ. ಅರ್ಥ ಆಗ್ತಿದ್ದಿಲ್ಲ ನೋಡಿ, ಈ ಫಾರ್ಮುಲನ ತಿರ್ಗಾ ನಾನು ಸ್ಟ್ರೆಸ್ ಮಾಡಿಸ್ತೀನಿ. ಸೊ ಮಾಸ್ ವೆಲಾಸಿಟಿ ರೇಡಿಯಸ್ ಇಂಟು ಎನ್ ಇಂಟು h/2π. ಮಾಸ್ ಆಫ್ ದಿ ಎಲೆಕ್ಟ್ರಾನ್, ವೆಲಾಸಿಟಿ ಆಫ್ ದಿ ಎಲೆಕ್ಟ್ರಾನ್, ಆರ್ ಅಂದರೆ ರೇಡಿಯಸ್. ಏನು ರೇಡಿಯಸ್ ಅಂದರೆ, ಸೊ ರೇಡಿಯಸ್ ಇಸ್ ದಿ ಡಿಸ್ಟೆನ್ಸ್ ಬಿಟ್ವೀನ್ ನ್ಯೂಕ್ಲಿಯಸ್ ಮತ್ತು ಆರ್ಬಿಟ್. ಒಂದು ಆರ್ಬಿಟ್ಗೂ ನ್ಯೂಕ್ಲಿಯಸ್ಗೂ ಏನು ಒಂದು ಡಿಸ್ಟೆನ್ಸ್ ಬರುತ್ತೋ ಅದನ್ನ ನಾವು ರೇಡಿಯಸ್ ಅಂತ ಕರಿತೀವಿ. ಮತ್ತು ಹೆಚ್ ಅಂದರೆ ಏನು, ಪ್ಲ್ಯಾಂಕ್ಸ್ ಕಾನ್ಸ್ಟೆಂಟ್. ಜ್ಞಾಪಕ ಇದೆಯಾ, ಸೀರೀಸ್ ವಿಡಿಯೋದಲ್ಲಿ ತುಂಬ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಇದು ಜಸ್ಟ್ ಸ್ಕಿಮ್ಮಿಂಗ್ ಅಷ್ಟೇ. ಅರ್ಥ ಆಗ್ತಿದ್ದಿಲ್ಲ. ಸೊ ಬನ್ನಿ ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ. ಎಸ್, ಸೊ ಅಟಾಮಿಕ್ ಮಾಡಲ್ಸ್ ಆಯಿತು. ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ತುಂಬಾ ಇಂಪಾರ್ಟೆಂಟು. ಪ್ಲ್ಯಾಂಕ್ಸ್ ಫೋಟಾನ್ ಥಿಯರಿ ಆದಮೇಲೆ ಏನು ಫೋಟಾನ್ ಅಂದರೆ, ಸೊ ಒಂದು ಆಟಮ್ ಎನರ್ಜಿನ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ, ಅದೇ ಥರ ಎನರ್ಜಿನ ಲಿಬರೇಟ್ ಮಾಡುತ್ತೆ. ಅದನ್ನು ನಾವು ಏನಂತ ಕರಿತೀವಿ, ಫೋಟೋ ಥಿಯರಿ ಅಲ್ವಾ, ಪ್ಲ್ಯಾಂಕ್ಸ್ ಕ್ವಾಂಟಮ್ ಫೋಟಾನ್ ಥಿಯರಿ ಅಂತ. ಸೊ ಅದು ಆದಮೇಲೆ ಬರೋದು ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್. ಏನು ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟು, ಒಂದು ಫೋಟೋ ಸೆನ್ಸಿಟಿವ್ ಮೆಟಲ್ನ ಒಂದು ಲೈಟ್ ರೇಸ್ ಅಥವಾ ಅದ್ರ ಮೇಲ್ಗಡೆ ಏನಾದರೂ ರೇಡಿಯೇಷನ್ನ ನೀವು ಅಪ್ಲೈ ಮಾಡಿದ್ರೆ ಆ ಸರ್ಫೇಸಿಂದ ಎಲೆಕ್ಟ್ರಾನ್ಸು ಎಜೆಕ್ಟ್ ಆಗಿಬಿಡುತ್ತೆ, ಅಂದರೆ ಆಚೆ ತೆಗೆದಾಕ್ಬಿಡುತ್ತೆ. ಸೊ ಲೈಟ್ ಹಾಕಿದ ತಕ್ಷಣ ಏನಾಗುತ್ತೆ, ಎಲೆಕ್ಟ್ರಾನ್ಸ್ ಆಚೆ ಬರುತ್ತೆ. ಇದಕ್ಕೆ ಎಕ್ಸಾಂಪಲ್ ನಾನು ಏನೋ ಕೊಟ್ಟಿದ್ದೆ, ಯಾರಿಗಾದ್ರೂ ಜ್ಞಾಪಕ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ಏನು ಎಕ್ಸಾಂಪಲು, ಈ ಹಿಂದಿನ ದಿವಸದಲ್ಲಿ ಈ ಫೋಟೋಸ್ನೆಲ್ಲ ಏನು ಮಾಡ್ತಿದ್ರು, ಈ ಥರ ಮೊಬೈಲ್ಸಲ್ಲಿ ಬರ್ತಿರ್ಲಿಲ್ಲ. ಸೊ ಒಂದು ಫೋಟೋ ಫಿಲಮ್ ಅಂತ ಇತ್ತು. ಓಕೆ, ಒಂದು ಬ್ಲ್ಯಾಕ್ ಕಲರ್ ಫಿಲಮ್ ಇರುತ್ತೆ, ಅದ್ರಲ್ಲಿ ಫೋಟೋ ಮಾಡಿ ಒಂದು ಡಾರ್ಕ್ ರೂಮಲ್ಲಿ ಫೋಟೋನ ಡೆವಲಪ್ ಮಾಡ್ತಾ ಇದ್ರು. ಓಕೆ, ಅದನ್ನು ನೆಗೆಟಿವ್ ಅಂತ ಕರೀತಾರೆ ಆ್ಯಕ್ಚುಲಿ. ಸೊ ದಟ್ ಈಸ್ ಅನ್ ಎಕ್ಸಾಂಪಲ್. ಅದು ಒಂದು ಫೋಟೋ ಎಲೆಕ್ಟ್ರಿಕ್ ಅಥವಾ ಫೋಟೋಜೆನ್ ಕಾಂಪೌಂಡ್ ಅಂತ ಹೇಳ್ಬೋದು. ಅರ್ಥ ಆಗ್ತಿದೆಯಲ್ಲ. ಎಸ್, ಸೊ ಕಮಿಂಗ್ ಟು ಮ್ಯಾಥಮೆಟಿಕಲ್ ರಿಲೇಷನ್ ನೋಡಿ, ಈ ಸಿಂಬಲ್ನ ಒಂದು ಹೆಸರು ಕೊಟ್ಟಿದ್ದೀನಿ ನಾನು, ಯಾರಾದರೂ ಹೇಳ್ಬೋದಾ, ಪ್ಸೈ. ಏನಿದ್ರ ಹೆಸರು, ಪ್ಸೈ ಅಂತ ಕರಿತೀವಿ. ಇದು ಒಂದು ಗ್ರೀಕ್ ವರ್ಡ್ ಪ್ಸೈ. ಸೊ ಪ್ಸೈ ಈಸ್ ಈಕ್ವಲ್ ಟು ಹೆಚ್ ವಿ. ಹೆಚ್ ಅಂದರೆ ಏನು, ಪ್ಲ್ಯಾಂಕ್ಸ್ ಕಾನ್ಸ್ಟೆಂಟು, ವಿ ಅಂದರೆ ವೆಲಾಸಿಟಿ. ಸೊ ಇದು ಕೂಡ ಬೋರಿಂದನೇ ಈಕ್ವೇಷನ್ ತಗೊಂಡ್ಬಂದಿರೋದು. ಓಕೆ, hc/λ ನೋಡಿ, ಇದು psi is equal to hv ಬಂದ್ಬಿಟ್ಟು ಪಾರ್ಟಿಕಲ್ಗಾಗುತ್ತೆ. ಪಾರ್ಟಿಕಲ್ ಅಂದರೆ ಮಾಸು ಎಲ್ಲ ಇರೋದಕ್ಕೆ. ಮತ್ತು ಇದೇ ಈಕ್ವೇಷನ್ನ hc/λ ಅಂದರೆ ವೇವ್ ಫಂಕ್ಷನ್ ಆಗುತ್ತೆ. ಒಂದು ವೇವ್ ನಿಮಗೆ ಗೊತ್ತಾ, ಎಲೆಕ್ಟ್ರಾನ್ನ ವೇವ್ ಆಗು ಟ್ರೀಟ್ ಮಾಡ್ಬೋದು, ಎಲೆಕ್ಟ್ರಾನ್ನ ಪಾರ್ಟಿಕಲ್ ಆಗು ಟ್ರೀಟ್ ಮಾಡ್ಬೋದು ಅಲ್ವಾ, ಡ್ಯುಯಲ್ ನೇಚರ್. ಜ್ಞಾಪಕ ಇಟ್ಕೊಳ್ಳಿ. ಬನ್ನಿ, ಸೊ ಈ ಸೆಟಪಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಇದು ಫೋಟೋ ಸೆನ್ಸಿಟಿವ್ ಮೆಟಲು. ದಿಸ್ ಇಸ್ ಅ ಮೆಟಲ್ ಡಿಟೆಕ್ಟರ್. ಅಂದರೆ ಎಲೆಕ್ಟ್ರಾನ್ಸ್ ಏನಾದರೂ ಬಂತು ಅಂದರೆ ಇದು ಡಿಟೆಕ್ಟ್ ಮಾಡುತ್ತೆ. ಡಿಟೆಕ್ಟ್ ಮಾಡಿಬಿಟ್ಟು ಅಮ್ಮೀಟರಲ್ಲಿ ಡಿಫ್ಲೆಕ್ಷನ್ ತೋರಿಸುತ್ತೆ. ಏನು ಅಮ್ಮೀಟರ್ ಏನಕ್ಕೆ ಯೂಸ್ ಮಾಡ್ತೀವಿ ನಾವು, ಅಮ್ಮೀಟರ್ ಈಸ್ ಯೂಸ್ ಟು ಮೆಷರ್ ಕರೆಂಟ್. ಕರೆಂಟ್ ಏನಾದರೂ ಎಷ್ಟು ಅನ್ನೋದು ಬರ್ತಿದ್ರೆ ಅಮ್ಮೀಟರ್ ಇಟ್ಕೊಂಡು ನಾವು ಯೂಸ್ ಮಾಡ್ತೀವಿ. ವೋಲ್ಟಿಮೀಟರ್ ಏನಕ್ಕೆ ಯೂಸ್ ಮಾಡ್ತೀವಿ, ಗ್ಯಾಲ್ವನೋಮೀಟರ್ ಏನಕ್ಕೆ ಯೂಸ್ ಮಾಡ್ತೀವಿ ಅನ್ನೋದು ಕಮೆಂಟ್ ಮಾಡಿ. ಅರ್ಥ ಆಗ್ತಿದೆಯಲ್ಲ. ಸೊ ಬನ್ನಿ ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ. ಎಸ್, ಅಟಾಮಿಕ್ ಸ್ಪೆಕ್ಟ್ರಾ ತುಂಬ ಇಂಪಾರ್ಟೆಂಟು ನೋಡಿ. ನಮ್ಮ ಸಿಲೆಬಸ್ಸಲ್ಲಿ ಅಟಾಮಿಕ್ ಸ್ಪೆಕ್ಟ್ರಾ ಹೈಡ್ರೋಜನ್ಗೆ ಮಾತ್ರ ಓದ್ಕೋಬೇಕು. ಅಂದರೆ ಒಂದು ಹೈಡ್ರೋಜನ್ ಆಟಮ್ದು ಏನು ಸ್ಪೆಷಾಲಿಟಿ ಅಂದರೆ, ಹೈಡ್ರೋಜನಲ್ಲಿ ಮಾತ್ರ ನ್ಯೂಟ್ರಾನ್ಸೇ ಬರಲ್ಲ. ನಿಮಗೆ ಗೊತ್ತಾ, ಹೈಡ್ರೋಜನಲ್ಲಿ ಒಂದು ಪ್ರೋಟಾನ್ ಇರುತ್ತೆ, ಒಂದು ಎಲೆಕ್ಟ್ರಾನ್ ಇರುತ್ತೆ. ಅಲ್ಲೇನಾದರೂ ನ್ಯೂಟ್ರಾನ್ ಬಂತು ಅಂದರೆ ಅದಕ್ಕೆ ಹೆಸರೇ ಬೇರೆ, ಡ್ಯೂಟೇರಿಯಂ ಅಂತ ಹೆಸರು ಬಂದುಬಿಡುತ್ತೆ. ಗಾಟ್ ಇಟ್? ಎಸ್, ಒಂದು ಪ್ರೋಟಾನು ಒಂದು ಎಲೆಕ್ಟ್ರಾನ್. ಹೈಡ್ರೋಜನಲ್ಲಿ ನ್ಯೂಟ್ರಾನ್ ಬರಲ್ಲ. ಹೈಡ್ರೋಜನ್ ಇಸ್ ಓನ್ಲಿ ಆಟಮ್.
18 ಐ ಥಿಂಕ್ 118 ಎಲಿಮೆಂಟ್ಸಲ್ಲಿ ಹೈಡ್ರೋಜನ್ಗೆ ಮಾತ್ರ ನ್ಯೂಟ್ರಾನ್ ಬರುವುದಿಲ್ಲ. ಅರ್ಥ ಆಗ್ತಿದೆಯಲ್ಲ? ಈ ಹೈಡ್ರೋಜನ್ನ ಎನರ್ಜಿ ಪಾಸ್ ಮಾಡಿ ಅದರಲ್ಲಿ ಬರೋವಂಥ ರೇಡಿಯೇಷನ್ಸ್ನ ನಾವು ಸ್ಪೆಕ್ಟ್ರಾ ಅಂತ ಕರಿತೀವಿ. ಯಾವ್ಯಾವ ರೇಡಿಯೇಷನ್ ಬರುತ್ತೆ ಅನ್ನೋದು ಈ ಅಟಾಮಿಕ್ ಸ್ಪೆಕ್ಟ್ರಲ್ಲಿ ನಾವು ಓದ್ತೀವಿ. ಅರ್ಥ ಆಗ್ತಿದೆಯಲ್ಲ? ಸೊ ಫಸ್ಟ್ ನಮಗೆ ಬರೋದು ಲೈಮನ್ ಸೀರೀಸ್, ಆಮೇಲೆ ಬಾಲ್ಮರ್ ಸೀರೀಸ್, ಆಮೇಲೆ ಪ್ಯಾಷನೇಟ್, ಆಮೇಲೆ ಬ್ಯಾಕಲೈಟ್, ಆಮೇಲೆ ಪಿ ಫಂಡ್, ಆಮೇಲೆ ಹಂಫಿರ್ ಸೀರೀಸ್ ಅಂತ. ಸರ್ ಏನು ಹೇಳ್ತಿದ್ರೆ ನನಗೇನು ಅರ್ಥ ಆಗ್ತಿಲ್ಲ. ಓಕೆ, ವೆರಿ ಸಿಂಪಲ್ ಆಗಿ ಹೇಳ್ತೀನಿ ನೋಡಿ. ಒಂದು ಹೈಡ್ರೋಜನ್ ಆಟಮ್ ಅಂತ ಅನ್ಕೋಣ. ಓಕೆ, ಅದ್ರ ಸುತ್ತ ಎಷ್ಟು ಎಲೆಕ್ಟ್ರಾನ್ಸ್ ಇರುತ್ತೆ? ಒಂದು ಎಲೆಕ್ಟ್ರಾನ್ ಇರುತ್ತೆ. ಈ ಎಲೆಕ್ಟ್ರಾನು ಎಕ್ಸೈಟೆಡ್ ಸ್ಟೇಟಿಂದ, ಫಾರ್ ಎಕ್ಸಾಂಪಲ್ ನೋಡಿ, ಸುಮಾರು ಆರ್ಬಿಟಲ್ಸ್ ಇರುತ್ತೆ. ಯಾವುದೇ ಒಂದು ಎಲೆಕ್ಟ್ರಾನು ಇನ್ಫಿನಿಟಿಯಿಂದ ಬಂದು ಫಸ್ಟ್ ಎನರ್ಜಿ ಲೆವೆಲಲ್ಲಿ ಕೂತ್ಕೋತು ಅಂದರೆ ಅವಾಗ ಆ ಎಲೆಕ್ಟ್ರಾನಿಂದ ಯಾವ ಒಂದು ರೇಡಿಯೇಷನ್ ಬರುತ್ತೋ ಅಥವಾ ಸ್ಪೆಕ್ಟ್ರಾ ಬರುತ್ತೋ ಅದನ್ನ ನಾವು ಲೈಮನ್ ಸೀರೀಸ್ ಅಂತ ಕರಿತೀವಿ. ಓಕೆ, ಅದೇ ಥರ ಒಂದು ಎಲೆಕ್ಟ್ರಾನ್ ಇನ್ಫಿನಿಟಿ ಎಲ್ಲೋ ಒಂದು ಕಡೆಯಿಂದ ಬಂದು ಸೆಕೆಂಡ್ ಆರ್ಬಿಟಲ್ ಕೂತ್ಕೊಳ್ತು ಅಂದರೆ ಅದನ್ನ ನಾವು ಬಾಲ್ಮರ್ ಸೀರೀಸ್ ಅಂತ ಕರಿತೀವಿ. ಅದೇ ಥರ ಒಂದು ಎಲೆಕ್ಟ್ರಾನ್ ಇನ್ಫಿನಿಟಿಯಿಂದ ಬಂದು ಥರ್ಡ್ ಪ್ಲೇಸಲ್ಲಿ ಕೂತ್ಕೊಂಡ್ರೆ ಪ್ಯಾಷನೇಟು, ಫೋರ್ತ್ ಪ್ಲೇಸಲ್ಲಿ ಕೂತ್ಕೊಂಡ್ರೆ ಬ್ಯಾಕಲೈಟು, ಫಿಫ್ತ್ ಪ್ಲೇಸಿಗೆ ಬಂದರೆ ಪಿ ಫಂಡು, ಸಿಕ್ಸ್ತ್ ಪ್ಲೇಸಿಗೆ ಬಂದರೆ ಹಂಫ್ರಿ ಸೀರೀಸ್ ಅಂತ ಕರಿತೀವಿ. ನಾನು ಹೇಳೋದು ಅರ್ಥ ಆಗ್ತಿದೆಯಲ್ಲ? ಎಲೆಕ್ಟ್ರಾನು ಎಲ್ಲೋ ಒಂದು ಕಡೆಯಿಂದ ಇಲ್ಲಿ ಬಂತು ಅಂದರೆ ಆ ಎನರ್ಜಿ ಡಿಫ್ರೆನ್ಸ್ ಜ್ಞಾಪಕ ಇದೆಯಾ? ಡೆಲ್ಟಾ ಇ ಈಸ್ ಈಕ್ವಲ್ ಟು E2 ಮೈನಸ್ E1 ಅಂತ ನಾವು ಸಾಲ್ವ್ ಮಾಡಿದ್ದೀವಿ. E2 ಮೈನಸ್ E1 ಅಂತ, ಸಾರಿ E2 ಮೈನಸ್ E1 ಎನರ್ಜಿ ಡಿಫ್ರೆನ್ಸು. ಓಕೆ, ಬೋರ್ಸಲ್ಲಿ ಬರುತ್ತೆ ಇದು. ನಾವು ಈ ಅಟಾಮಿಕ್ ಸ್ಪೆಕ್ಟ್ರಾ ಯಾವ ಥರ ಇರುತ್ತೆ ಅಂದರೆ ಲೈಮನ್ ಸೀರೀಸಲ್ಲಿ ಅಲ್ಟ್ರಾ ವೈಲೆಟು ನಮ್ಮ ಕಣ್ಣು ಕಾಣಿಸಲ್ಲ. ನೆಕ್ಸ್ಟ್ ಬಾಲ್ಮರ್ ಬರೋದು ವಿಸಿಬಲ್. ಸೊ ನಮ್ಮ ವಿಸಿಬಲ್ ರೀಜನ್ ಸ್ಪೆಕ್ಟ್ರಾ ಸೀರೀಸ್ ಜ್ಞಾಪಕ ಇದೆಯಲ್ಲ? ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮಲ್ಲಿ ನೋಡಿದ್ವಾ ವಿಸಿಬಲ್ ರೀಜನ್. ಸೊ ವಿಬ್ಗಯಾರ್ ಒಂದು ರೈನ್ಬೋಲ್ ಏನೇನು ಕಲರ್ ಬರುತ್ತೋ ಅಷ್ಟು ಕಲರ್ ಮಾತ್ರ ನಮ್ಮ ಕಣ್ಣು ಕಾಣಿಸುತ್ತೆ. ಇದರಿಂದ ಆಚೆ ಅಥವಾ ಇದಕ್ಕಿಂತ ಕಡಿಮೆ ಇರೋದಲ್ಲ ಯಾವುದು ನಮ್ಮ ಕಣ್ಣು ಕಾಣಿಸಲ್ಲ. Done? Yes. So passionate series near infrared, backlight series far infrared, infrared ಗಿಂತ ದೂರ ಇದೆ. P ಫಂಡು ಫಾರ್ ಇನ್ಫ್ರಾರೆಡ್, ಹಂಫ್ರಿ ಸೀರೀಸ್ ಫಾರ್ ಇನ್ಫ್ರಾರೆಡ್. ಅಂದರೆ ಇದು ಗಾಮಾ ರೇಸು ಆ ಥರ ಹೋಗ್ಬಿಡುತ್ತೆ. ಅರ್ಥ ಆಗ್ತಿದೆಯಲ್ಲ? ಎಸ್. ಮತ್ತು ಇನ್ನೂ ಒಂದು ವೆರಿ ಇಂಪಾರ್ಟೆಂಟು, ರಿಡ್ಬರ್ಗ್ಸ್ ಕಾನ್ಸ್ಟೆಂಟ್ ಅಥವಾ ರಿಡ್ಬರ್ಗ್ಸ್ ಈಕ್ವೇಷನ್. ಇದು ವೇವ್ ಲೆಂತ್ನ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಇವಾಗ ಲೈಮನ್, ಬಾಲ್ಮರ್, ಪ್ಯಾಷನೇಟ್, ಬ್ಯಾಕಲೇಟ್, ಪಿ ಫಂಡ್, ಹಂಫರ್ ಸೀರೀಸಲ್ಲಿ N ಮತ್ತು N2 ಯಾವ ಎನರ್ಜಿ ಲೆವೆಲಲ್ಲಿ ಜಂಪ್ ಆಗ್ತಿದೆ. ಫಾರ್ ಎಕ್ಸಾಂಪಲ್ N2 ಇಂದ N1 ಅಲ್ಲಿ ಎಲೆಕ್ಟ್ರಾನ್ ಜಂಪ್ ಆಗ್ತಿದ್ರೆ ಅದ್ರದ್ದು ವೇವ್ ಲೆಂತ್ ಎಷ್ಟಿದೆ ಅಂತ ನಾವು ಈ ಈಕ್ವೇಷನ್ನ ಇಟ್ಕೊಂಡು ಕ್ಯಾಲ್ಕುಲೇಟ್ ಮಾಡ್ಬೋದು. ಓಕೆ, ಸೊ ಕ್ಯಾಲ್ಕುಲೇಷನ್ ಕೂಡ ನಾವು ಸೀರೀಸ್ ವಿಡಿಯೋದಲ್ಲಿ ಮಾಡಿದ್ದೀವಿ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಆ ವಿಡಿಯೋ ಒಂದು ಸತಿ ಹೋಗಿ ನೋಡಿ ವಾಪಸ್ ಬನ್ನಿ. ಅರ್ಥ ಆಗ್ತಿದೆಯಲ್ಲ? ಬನ್ನಿ ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ. ಎಸ್, ಡಿ ಬ್ರಾಗ್ಲಿಸ್ relation, very very important. What is de Broglie's relation? So de Broglie ಅನ್ನೋನು ಏನು ಹೇಳ್ತಾನಂದ್ರೆ ಒಂದು ಮ್ಯಾಟರು ಆಂಟಿ ಮ್ಯಾಟರು ಆ ಥರನೇ ಹೇಳ್ಬೋದು. ಒಂದು ಪಾರ್ಟಿಕಲು ಮತ್ತು ಒಂದು ವೇವ್ಗೂ ಏನು ಸಂಬಂಧ ಇದೆ ಅಂತ ಒಂದು ಈಕ್ವೇಷನೇ ಕೊಟ್ಬಿಡ್ತಾನೆ. ಅಂದರೆ ಎಲೆಕ್ಟ್ರಾನ್ ಆ್ಯಕ್ಟ್ಸ್ ಆ್ಯಸ್ ಅ ಪಾರ್ಟಿಕಲ್ ಆಸ್ ಆಲ್ಸೋ ಆಸ್ ಅ ವೇವ್. ಒಂದು ಎಲೆಕ್ಟ್ರಾನ್ ವೇವ್ ಆಗೂ ರಿಯಾಕ್ಟ್ ಮಾಡುತ್ತೆ, ಪಾರ್ಟಿಕಲ್ ಆಗೂ ರಿಯಾಕ್ಟ್ ಮಾಡುತ್ತೆ. ನೋಡಿ, ಪಾರ್ಟಿಕಲ್ ಅಂತ ಮಾತಾಡಬೇಕಾದ್ರೆ ಅದು ಮಾಸ್ ಇರಬೇಕು ಮತ್ತು ಅದಕ್ಕೆ ಸ್ಪೇಸ್ ಇರಬೇಕು. ಬಟ್ ಆ್ಯಂಟಿ ಮ್ಯಾಟರ್ ಅಂತ ಮಾತಾಡಬೇಕಾದ್ರೆ ಅದಕ್ಕೆ ಮಾಸು ಇರಬಾರ್ದು, ಸ್ಪೇಸು ಇರಬಾರ್ದು. ನಾನು ಹೇಳೋದು ಅರ್ಥ ಆಗ್ತಿದೆಯಲ್ಲ? ನೋಡಿ, ವೇವ್ ಅನ್ನೋದು ಒಂದು ಆ್ಯಂಟಿ ಮ್ಯಾಟರ್, ಅದನ್ನ ವೇವ್ ಮಾಡೋಕ್ಕಾಗಲ್ಲ. ಲೈಟ್ ರೇಸ್ನ ವೇವ್ ಮಾಡೋಕ್ಕಾಗತ್ತಾ? ಸೊ ಅದು ಒಂದು ಆ್ಯಂಟಿ ಮ್ಯಾಟರ್ ಕ್ಯಾಟಗರಿಗೆ ಬರುತ್ತೆ. ಸೊ ಅಕಾರ್ಡಿಂಗ್ ಟು ಡಿ ಬ್ರಾಗ್ಲಿ, ಲ್ಯಾಂಬ್ಡಾ ಈಸ್ ಈಕ್ವಲ್ ಟು H/mv. H ಅಂದರೆ ಪ್ಲ್ಯಾಂಕ್ಸ್ ಕಾನ್ಸ್ಟೆಂಟು. H ಅಂದರೆ ಏನು? ಪ್ಲ್ಯಾಂಕ್ಸ್ ಕಾನ್ಸ್ಟೆಂಟ್. H ಇಸ್ ಪ್ಲ್ಯಾಂಕ್ಸ್ ಕಾನ್ಸ್ಟೆಂಟ್. H is Planck's constant. ಅರ್ಥ ಆಗ್ತಿದೆಯಲ್ಲ? ನೆಕ್ಸ್ಟು M ಅಂದರೆ ಮಾಸ್ ಆಫ್ ದಿ ಮೈಕ್ರೋಸ್ಕೋಪಿಕ್ ಎಲೆಕ್ಟ್ರಾನ್ ಏನೇ ಇರ್ಬೋದು. V is the velocity of the same microscopic thing. H/pp ಅಂದರೆ ಮೊಮೆಂಟಮ್. ಅರ್ಥ ಆಗ್ತಿದ್ದಿಲ್ಲ? ನೋಡಿ, ಒಂದು ವೇವು ಮತ್ತು ಒಂದು ಮ್ಯಾಟರು ಅಥವಾ ಒಂದು ಪಾರ್ಟಿಕಲ್ ಎರಡನ್ನೂ ಲಿಂಕ್ ಮಾಡೋದು ಯಾರು? ಡಿ ಬ್ರಾಗ್ಲಿಸ್ ರಿಲೇಷನ್. ಮರಿಬಾರ್ದು, ಇದು ತುಂಬಾ ಇಂಪಾರ್ಟೆಂಟ್, ಜ್ಞಾಪಕ ಇಟ್ಕೋಬೇಕು. ಸೊ ನೆಕ್ಸ್ಟ್ ನಮ್ಮ ಹತ್ರ ಇರೋದು ಹೈಸೆನ್ಬರ್ಗ್ಸ್ ಅನ್ಸರ್ಟಿನಿಟಿ ಪ್ರಿನ್ಸಿಪಲ್. ಏನು ಹೇಳ್ತಾನೆ ಹೈಸೆನ್ಬರ್ಗ್ಸ್ ಅನ್ಸರ್ಟಿನಿಟಿ ಪ್ರಿನ್ಸಿಪಲ್? ಅವನೇನು ಹೇಳ್ತಾನೆ ಅಂದರೆ, ಒಂದು ಆಟಮಲ್ಲಿ ಒಂದು ಎಲೆಕ್ಟ್ರಾನ್ ಬಗ್ಗೆ ನೀವು ಮಾತಾಡಬೇಕಂದ್ರೆ ಆ ಎಲೆಕ್ಟ್ರಾನ್ದು ಪೊಸಿಷನ್ ಆಗಿರಲಿ, ಅದರದ್ದು ವೆಲಾಸಿಟಿ ಆಗಿರಲಿ ಅಟ್ ಎ ಟೈಮಲ್ಲಿ ಕಂಡುಹಿಡಿಯೋಕ್ಕೆ ಸಾಧ್ಯನೇ ಇಲ್ಲ. ಒಂದು ಎಲೆಕ್ಟ್ರಾನ್ದು ನೀವು ಎಲ್ಲಿದೆ ಅಂತ ಕಂಡುಹಿಡ್ಕೋತೀರಾ ಅಥವಾ ಎಲೆಕ್ಟ್ರಾನ್ ಯಾವ ವೆಲಾಸಿಟಿಯಲ್ಲಿದೆ ಅಂತ ಕಂಡುಹಿಡ್ಕೋತೀರಾ ಅಷ್ಟೇ. ಎರಡಲ್ಲಿ ಯಾವುದಾದ್ರೂ ಒಂದು ಮಾತ್ರ ಪಾಸಿಬಲು, ಎರಡು ಅಟ್ ಎ ಟೈಮ್ ಪಾಸಿಬಲ್ ಇಲ್ಲವೇ ಇಲ್ಲ. ಅದಕ್ಕೆ ಹೆಸರೇ ಅನ್ಸರ್ಟಿನಿಟಿ ಅಂತ ಬರೋದು. ಅರ್ಥ ಆಗ್ತಿದೆಯಲ್ಲ ನಿಮಗೆ? ಸೊ ಇಲ್ಲಿ ನೋಡಿ, ಒಂದು ಬ್ಯೂಟಿಫುಲ್ ರಿಲೇಷನ್ ಡೆಲ್ಟಾ ಎಕ್ಸ್. ವಾಟ್ ಇಸ್ ಡೆಲ್ಟಾ ಎಕ್ಸ್? ಡೆಲ್ಟಾ ಎಕ್ಸ್ ಅಂದರೆ ಅನ್ಸರ್ಟಿನಿಟಿ ಇನ್ ಪೊಸಿಷನ್. ಅನ್ಸರ್ಟಿನಿಟಿ ಅಂದರೆ ಕರೆಕ್ಟ್ ಆಗಿಲ್ಲ ಅಂತ ಅರ್ಥ. ಅನ್ಸರ್ಟಿನಿಟಿ ಇನ್ ಪೊಸಿಷನ್.
ಓಕೆ, ಅನ್ಸರ್ಟಿನಿಟಿ ಇನ್ ಪೊಸಿಷನ್. ಒಂದು ನಿಮಿಷ. ಎಸ್, ಅನ್ಸರ್ಟಿನಿಟಿ ಇನ್ ಪೊಸಿಷನ್ ಆರ್ ಅನ್ಸರ್ಟಿನಿಟಿ ಇನ್ ಪ್ಲೇಸ್, ಹೆಂಗೆ ಬೇಕಾದ್ರೂ ತಗೋಬಹುದು. ಅದೇ ಥರ ಡೆಲ್ಟಾ ಪಿ ಅಂದರೆ ಏನು? ಅನ್ಸರ್ಟಿನಿಟಿ ಇನ್ ಮೊಮೆಂಟಮ್. ಸೊ ಇದನ್ನ 2 ಕೇಸಸಲ್ಲಿ ಡಿಸ್ಕಸ್ ಮಾಡ್ತೀವಿ. ಕೇಸ್ ನಂಬರ್ 1ನಲ್ಲಿ ಏನಾಗುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಡೆಲ್ಟಾ ಎಕ್ಸ್ ಇಸ್ ಈಕ್ವಲ್ ಟು 0 ಅಂದರೆ ಪೊಸಿಷನ್ ಕಂಡುಹಿಡ್ಕೊಂಡ್ಬಿಟ್ವಿ, ಕರೆಕ್ಟಾಗಿ ಗೊತ್ತು ಎಲ್ಲಿದೆ ಅಂದರೆ ಡೆಲ್ಟಾ ಪಿ ಏನಾಗುತ್ತೆ ಅಂತ. ನೋಡಿ ಈ ಈಕ್ವೇಷನಲ್ಲಿ ನಾನು 0 ಸಬ್ಸ್ಟಿಟ್ಯೂಟ್ ಮಾಡಿದರೆ, ಸೊ ಡೆಲ್ಟಾ ಪಿ ಈಸ್ ಗ್ರೇಟರ್ ಆರ್ ಈಕ್ವಲ್ ಟು h/4π ಅಂತ ಬರುತ್ತೆ, ಕರೆಕ್ಟಾ? ಇವಾಗ ಈ 0 ಏನಾಗುತ್ತೆ, ಡಿನಾಮಿನೇಟರ್ಗೆ ಹೋಗುತ್ತೆ. ಸೊ ಡೆಲ್ಟಾ ಪಿ ಈಸ್ ಗ್ರೇಟರ್ ಆರ್ ಈಕ್ವಲ್ ಟು h/0 ಅಂತ ಬಂದ್ಬಿಡುತ್ತೆ. ಅವಾಗ ಡೆಲ್ಟಾ ಪಿ ವ್ಯಾಲ್ಯೂ ಏನು ಬಂತು? ಸೊ ಡೆಲ್ಟಾ ಪಿ ಈಸ್ ಈಕ್ವಲ್ ಟು ಇನ್ಫಿನಿಟಿ, ಬಿಕಾಸ್ ಎನಿ ನಂಬರ್ ಡಿವೈಡೆಡ್ ಬೈ ನ್ಯೂಮರೇಟರ್ ಇಸ್ ಇನ್ಫಿನಿಟಿ ಅಲ್ವಾ? ಸೊ ಸಿಮಿಲರ್ಲಿ ಇದೇನಾದರೂ ನಾವು ಕಾನ್ಸ್ಟೆಂಟ್ ಇಟ್ಕೊಂಡ್ಬಿಟ್ರೆ ಡೆಲ್ಟಾ ಎಕ್ಸ್ ಕೂಡ ನಮಗೆ ಇನ್ಫಿನಿಟಿ ಬರುತ್ತೆ. ಸೊ ಕಂಡುಹಿಡಿಯೋಕ್ಕಾಗಲ್ಲ. ಅದೇ ಹೈಸೆನ್ಬರ್ಗ್ಸ್ ಅನ್ಸರ್ಟಿನಿಟಿ ಪ್ರಿನ್ಸಿಪಲ್ ಹೇಳ್ತಾ ಇರೋದು. ಒಂದು ಪೊಸಿಷನ್ ಗೊತ್ತಾಗಬೇಕು, ಗೊತ್ತಾದರೆ ವೆಲಾಸಿಟಿ ಗೊತ್ತಾಗಲ್ಲ, ವೆಲಾಸಿಟಿ ಗೊತ್ತಾದರೆ ಪೊಸಿಷನ್ ಗೊತ್ತಾಗಲ್ಲ. ಈ ಎರಡಲ್ಲಿ ಯಾವುದಾದ್ರೂ ಒಂದು ಮಾತ್ರ ನಿಮ್ಗೆ ಪಾಸಿಬಲ್. ದಿಸ್ ಈಕ್ವೇಷನ್ ಇಸ್ ವೆರಿ ಇಂಪಾರ್ಟೆಂಟ್, ದಯವಿಟ್ಟು ನೋಡ್ಕೊಂಬಿಡಿ ಇದನ್ನು. ಓಕೆ, ಸೊ ಬನ್ನಿ ನೆಕ್ಸ್ಟ್ ಇದಕ್ಕೆ ಹೋಗೋಣ. ಎಸ್, ಕ್ವಾಂಟಮ್ ನಂಬರ್ಸ್. ಓಕೆ, ಇದು ಫೈನಲ್ ಆ ಚಾಪ್ಟರ್ದು ಒಂದು ಸಿನಾಪ್ಸಿಸ್ಸು. ಸೊ ಕ್ವಾಂಟಮ್ ನಂಬರ್ಸಲ್ಲಿ ಏನೇನಿದೆ? ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್, ಅಜಿಮುಥಾಲ್ ಕ್ವಾಂಟಮ್ ನಂಬರ್, ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್ ಆ್ಯಂಡ್ ಸ್ಪಿನ್ ಕ್ವಾಂಟಮ್ ನಂಬರ್, ಕರೆಕ್ಟಾ? ಸೊ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಏನು ಹೇಳುತ್ತೆ? ಸೊ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಈಸ್ ಡಿನೋಟೆಡ್ ಬೈ, ಸೊ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಈಸ್ ಡಿನೋಟೆಡ್ ಬೈ, ಒಂದೇ ನಿಮಿಷ ಸಾರಿ, yeah, so principal quantum number is denoted by n. ಏನು ಹೇಳುತ್ತೆ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್? ಸೊ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ವಿಲ್ ಟೆಲ್ ಯು ವಾಟ್ ಈಸ್ ದಿ ಎನರ್ಜಿ ಆಫ್ ದಿ ಶೆಲ್. ಒಂದು ಶೆಲ್ದು ಎನರ್ಜಿ ಯಾವ ಥರ ಇರುತ್ತೆ ಅಂತ. ಸೊ ಎನ್ ಏನು ಬೇಕಾದರೂ ಇರ್ಬೋದು. ಎನ್ ಈಸ್ ಈಕ್ವಲ್ ಟು 1 2 3 so on, and n is equal to k l m and n so on. Okay, next ಇರೋದು ಅಜಿಮುಥಾಲ್ ಕ್ವಾಂಟಮ್ ನಂಬರ್. Azimuthal quantum number. So azimuthal quantum number is indicated by L. Azimuthal quantum number ಏನು ಹೇಳುತ್ತೆ? Azimuthal quantum number will tell you the amount of subshell. ಶೆಲ್ ಒಳಗಡೆ ಎಷ್ಟು ಸಬ್ಶೆಲ್ ಇದೆ ಅಂತ ಅದು ಹೇಳುತ್ತೆ ಅಲ್ವಾ? ಸೊ ನೆಕ್ಸ್ಟ್ ನಮ್ಮ ಹತ್ರ ಇರೋದು ಮ್ಯಾಗ್ನೆಟಿಕ್. ಸೊ ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್ ಏನು ಹೇಳುತ್ತೆ? ಸೊ ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್ ವಿಲ್ ಟೆಲ್ ಯು ಡಿನೋಟೆಡ್ ಬೈ ಎಮ್. ಸೊ ಈ ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್ ವಿಲ್ ಟೆಲ್ ಯು ವಾಟ್ ಈಸ್ ದಿ ಓರಿಯೆಂಟೇಷನ್ ಆಫ್ ದಿಸ್ ಆರ್ಬಿಟಾಲ್ ಇನ್ 3D ಶೇಪ್. ಆರ್ಬಿಟ್ಗೂ ಆರ್ಬಿಟಲ್ಗೂ ತುಂಬ ವ್ಯತ್ಯಾಸ ಇದೆ. ಆರ್ಬಿಟ್ ಅಂದರೆ ಇಟ್ ಈಸ್ ದಿ ಪ್ಲೇಸ್ ವೇರ್ ಎಲೆಕ್ಟ್ರಾನ್ ವಿಲ್ ರಿವಾಲ್ವ್, ಸುತ್ತದು. ಆರ್ಬಿಟಾಲ್ ಅಂದರೆ ಇಟ್ ಈಸ್ ದಿ ಪ್ಲೇಸ್ ವೇರ್ ಯು ಕ್ಯಾನ್ ಫೈಂಡ್ ಅನ್ ಎಲೆಕ್ಟ್ರಾನ್. ಅರ್ಥ ಆಗ್ತಿದೆಯಲ್ಲ? ಆರ್ಬಿಟು ಆರ್ಬಿಟಾಲು. ಆರ್ಬಿಟ್ ಬರೋದು ಬೋರ್ಸ್ ಥಿಯರಿಯಲ್ಲಿ, ಆರ್ಬಿಟಾಲ್ ಬರೋದು ಕ್ವಾಂಟಮ್ ಮೆಕ್ಯಾನಿಕಲ್ ಮಾಡೆಲ್ ಆಫ್ ಆಟಮಲ್ಲಿ. ಅರ್ಥ ಆಗ್ತಿದೆಯಲ್ಲ? ಎಸ್. ಸೊ ಮ್ಯಾಗ್ನೆಟಿಕ್ ನಂಬರ್ ಏನು ಹೇಳುತ್ತೆ? ಸ್ಪೇಷಿಯಲ್ ಅರೇಂಜ್ಮೆಂಟ್ ಆಫ್ ದಿಸ್ ಆರ್ಬಿಟಾಲ್ ಇನ್ 3D. ನೆಕ್ಸ್ಟ್ ಲಾಸ್ಟಿಗೆ ಬರೋದು ನಮಗೆ ಸ್ಪಿನ್ ಕ್ವಾಂಟಮ್ ನಂಬರ್. ಸೊ ಸ್ಪಿನ್ ಕ್ವಾಂಟಮ್ ನಂಬರಲ್ಲಿ ಏನು ಹೇಳುತ್ತೆ? ಎಲೆಕ್ಟ್ರಾನ್ ಸ್ಪಿನ್ ಯಾವ ಥರ ಇರುತ್ತೆ, ಕ್ಲಾಕ್ ವೈಸಾ ಆ್ಯಂಟಿ ಕ್ಲಾಕ್ ವೈಸಾ. ನೋಡಿ, ಕ್ಲಾಕ್ ವೈಸಾಗಿ ಏನಾದರೂ ಎಲೆಕ್ಟ್ರಾನ್ ಇತ್ತು ಅಂದರೆ ಅದನ್ನ ನಾವು ಪಾಸಿಟಿವ್ 1/2 ಅಂತ ಕರಿತೀವಿ ಅಲ್ವಾ? ಆ್ಯಂಟಿ ಕ್ಲಾಕ್ ವೈಸಲ್ಲಿ ಇತ್ತು ಅಂದರೆ ಅದನ್ನು ಏನಂತ ಕರಿತೀವಿ? ನೆಗೆಟಿವ್ 1/2. ಆರೋ ಮಾರ್ಕ್ ಕೂಡ ಡೌನಲ್ಲಿರುತ್ತೆ. ಸೊ ಈ ಮೂರು ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ಸ್, ಪ್ರಿನ್ಸಿಪಲ್, ಅಜಿಮುಥಾಲ್, ಮ್ಯಾಗ್ನೆಟಿಕ್ ಆ್ಯಂಡ್ ಸ್ಪಿನ್ ಕ್ವಾಂಟಮ್ ನಂಬರ್ನ ಇಟ್ಕೊಂಡು ನಾನು ಒಂದು ಆಟಮ್ದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ನ ನಾನು ಬಿಡಿಸ್ಬೋದು. ಅರ್ಥ ಆಗ್ತಿದೆಯಲ್ಲ? ಎಸ್. ಬನ್ನಿ ನೆಕ್ಸ್ಟ್ ಸ್ಲೈಡಿಗೆ ಹೋಗೋಣ. ಹಾಫ್ ಬೂಸ್ಟ್ ಪ್ರಿನ್ಸಿಪಲ್ ಏನು ಹೇಳುತ್ತೆ? ಹಾಫ್ ಬೂಸ್ಟ್ ಪ್ರಿನ್ಸಿಪಲ್, ದ ಪ್ರಿನ್ಸಿಪಲ್ ಇಸ್ ಬೇಸ್ಡ್ ಆನ್ n + L ಸಬ್ ರೂಲ್ ವೇರ್ n ಈಸ್ ಈಕ್ವಲ್ ಟು ಪ್ರಿನ್ಸಿಪಲ್ ಆ್ಯಂಡ್ L ಈಸ್ ಈಕ್ವಲ್ ಟು ಅಜಿಮುಥಾಲ್ ಕ್ವಾಂಟಮ್ ನಂಬರ್. ಅರ್ಥ ಆಗ್ತಿದೆಯಲ್ಲ? ಸೊ ಹಾಫ್ ಬೂಸ್ಟ್ ಪ್ರಿನ್ಸಿಪಲ್ ಏನು ಹೇಳುತ್ತೆ ಅಂದರೆ ಒಂದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ನ ಯಾವ ಥರ ನಾವು ಕಟ್ಬೋದು. ಸೊ ದ ಫಿಲ್ಲಿಂಗ್ ಅಪ್ ಆಫ್ ಎಲೆಕ್ಟ್ರಾನ್ ಇನ್ ಅಟಾಮಿಕ್ ಆರ್ಬಿಟಲ್ ಶೆಲ್ ಟೇಕ್ಸ್ ಪ್ಲೇಸ್ ಇನ್ ದಿ ಆರ್ಡರ್ ಆಫ್ ಇನ್ಕ್ರೀಸಿಂಗ್ ಎನರ್ಜಿ. ಅಂದರೆ ಫಸ್ಟು ಎಲೆಕ್ಟ್ರಾನು ಒಂದು ಆಟಮಲ್ಲಿ ನೀವು ಆ್ಯಡಪ್ ಮಾಡಬೇಕಂದ್ರೆ ಲೋವರ್ ಲೆವೆಲಿಂದ ಹೈಯರ್ ಲೆವೆಲ್ಗೆ ಹೋಗುತ್ತೆ. ಯಾವ ಥರ ಅಂದರೆ ನೋಡಿ, 1s 2s 3s 4s 5s, ಒಂದು ನಿಮಿಷ, 5s. ಸೊ ಅದೇ ಥರ ಸೊ 1s 2s ಆಯಿತು. ಸೊ 3p 4p,
ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಇವಾಗ 1s 2s 2p ಅಂತ ಇದೆ. ಸೊ ಇದರಲ್ಲಿ ಎಲೆಕ್ಟ್ರಾನ್ಸ್ ಯಾವುದಕ್ಕೆ ಫಸ್ಟ್ ಹೋಗುತ್ತೆ ಅಂದರೆ, ಫಸ್ಟು 1sಗೆ ಹೋಗಿ, ಆಮೇಲೆ 2sಗೆ ಹೋಗಿ, 2pಗೆ ಹೋಗಿ, ಆಮೇಲೆ 3sಗೆ ಬರುತ್ತೆ. ಅರ್ಥ ಆಗ್ತಿದೆಯಲ್ಲ? ಸೊ ದಿಸ್ ಆಫ್ ಪ್ರಿನ್ಸಿಪಲ್ ವಿಲ್ ಟೆಲ್ ಯು ದಿ ಅರೇಂಜ್ಮೆಂಟ್ ಆಫ್ ಎಲೆಕ್ಟ್ರಾನ್ ಟೇಕ್ಸ್ ಪ್ಲೇಸ್ ಫ್ರಮ್ ದಿ ಲೋವರ್ ಎನರ್ಜಿ ಲೆವೆಲ್ ಟು ಹೈಯರ್ ಎನರ್ಜಿ ಲೆವೆಲ್. ಯಾವ ರೂಲ್ನ ಫಾಲೋಅಪ್ ಮಾಡುತ್ತೆ? n+1 ರೂಲ್ನ n+l ರೂಲ್ನ ಫಾಲೋಅಪ್ ಮಾಡುತ್ತೆ. ಓಕೆ, ಎಸ್. ನೆಕ್ಸ್ಟ್ ಬರೋಣ, ಪೌಲಿಸ್ ಎಕ್ಸ್ಕ್ಲೂಸಿವ್ ಪ್ರಿನ್ಸಿಪಲ್. ಸೊ ಪೌಲಿಸ್ ಎಕ್ಸ್ಕ್ಲೂಸಿವ್ ಪ್ರಿನ್ಸಿಪಲ್ ಏನು ಹೇಳುತ್ತಂದರೆ, ದ ಪ್ರಿನ್ಸಿಪಲ್ ಸ್ಟೇಟ್ ದಟ್ ನೋ 2 ಎಲೆಕ್ಟ್ರಾನ್ಸ್ ಇನ್ ದಿ ಆಟಮ್ ಕ್ಯಾನ್ ಹ್ಯಾವ್ ಸೇಮ್ ವ್ಯಾಲ್ಯೂ ಆಫ್ 4 ಕ್ವಾಂಟಮ್ ನಂಬರ್ಸ್. ನೀವು ಯಾವುದೇ ಎಲೆಕ್ಟ್ರಾನ್ ಒಂದು ಆಟಮಲ್ಲಿ ತೊಗೊಂಡ್ರೆ ಆ 2 ಎಲೆಕ್ಟ್ರಾನ್ಗೂ ಕ್ವಾಂಟಮ್ ವ್ಯಾಲ್ಯೂ ಸೇಮ್ ಬರೋಕ್ಕೆ ಸಾಧ್ಯನೇ ಇಲ್ಲ. ಅಟ್ಲೀಸ್ಟ್ ಯಾವುದಾದ್ರೂ ಒಂದು ಕ್ವಾಂಟಮ್ ವ್ಯಾಲ್ಯೂ ಆದರೂ ಡಿಫ್ರೆಂಟ್ ಇದ್ದೇ ಇರುತ್ತೆ. ಅರ್ಥ ಆಯ್ತಲ್ಲ? ಎಸ್. ನೆಕ್ಸ್ಟ್ ಹೋಗೋಣ. ಎಸ್, ಫೈನಲಿ ಹುಂಡ್ಸ್ ರೂಲ್ ಆಫ್ ಮ್ಯಾಕ್ಸಿಮಮ್ ಮಲ್ಟಿಪ್ಲಿಸಿಟಿ. ಸೊ ಹುಂಡ್ಸ್ ಅನ್ನೋನು ಏನು ಹೇಳ್ತಾನಂದರೆ, ಒಂದು ಆರ್ಬಿಟಲ್ಲಿ ಎಲೆಕ್ಟ್ರಾನ್ಸ್ ನೀವು ಆ್ಯಡಪ್ ಮಾಡಿದಾಗ ಒಂದು ಆರ್ಬಿಟಾಲ್ ಸಬ್ಶೆಲಲ್ಲಿ ಎಲ್ಲ ಸಬ್ಶೆಲಲ್ಲೂ ಒಂದೊಂದು ಎಲೆಕ್ಟ್ರಾನ್ ಫಿಲ್ ಆಗದೆ ಇನ್ನೊಂದು ಎಲೆಕ್ಟ್ರಾನ್ ಫಿಲ್ ಆಗಲ್ಲ. ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. 7 ನೈಟ್ರೋಜನ್ 14. ಓಕೆ, ಅಟಾಮಿಕ್ ನಂಬರ್ ಎಷ್ಟಿದೆ? 7 ಇದೆ. ಇದ್ರದ್ದು ಆರ್ಬಿಟಾಲ್ಸ್ ಬರಿತೀನಿ ನೋಡಿ, ಆರ್ಬಿಟ್ ಬರಿತೀನಿ. ಸೊ 1s 2s ಆಮೇಲೆ 2p. ಓಕೆ, ಇಲ್ಲಿ ನೋಡಿ. ಸೊ ಇದ್ರದ್ದು ಆರ್ಬಿಟ್. ಅರ್ಥ ಆಗ್ತಿದೆಯಲ್ಲ? ಇವಾಗ ಎಷ್ಟು ಎಲೆಕ್ಟ್ರಾನ್ಸ್ ಕೊಡಬೇಕು? 7 ಎಲೆಕ್ಟ್ರಾನ್ಸ್ನ ಒಂದೊಂದು ಆರ್ಬಿಟಲ್ಲೂ ಹಾಕೊಂಡು ಹೋಗ್ಬೇಕು. ಇದೆಲ್ಲ ಸಬ್ಶೆಲ್ಸ್ ಆಗುತ್ತೆ. ಇವಾಗ ಇಲ್ಲಿ 2 ಎಲೆಕ್ಟ್ರಾನ್ಸ್ ಫಸ್ಟ್ ಎನರ್ಜಿ ಲೆವೆಲ್ಗೆ ಹೋಗಲೇಬೇಕು ಅಕಾರ್ಡಿಂಗ್ ಟು ಹಾಫ್ಮನ್ಸ್ ರೂಲ್. ಅರ್ಥ ಆಯ್ತಲ್ಲ? ಇಲ್ಲಿ ಯಾಕೆ 2 ಎಲೆಕ್ಟ್ರಾನ್ ಅಂದರೆ 2n² ಫಾರ್ಮುಲಾ. ಡ್ಯೂ ರಿಮೆಂಬರ್ ದಿಸ್ 2n² ಫಾರ್ಮುಲಾ ಯೂಸ್ ಮಾಡ್ಕೊಂಡು 2 ಎಲೆಕ್ಟ್ರಾನ್ ಹಾಕ್ಬಿಟ್ಟೆ. ಅದೇ ಥರ ಇದರಲ್ಲಿ 2 ಎಲೆಕ್ಟ್ರಾನ್ ಹಾಕ್ಲೇಬೇಕು. ಇದು ರೂಲು. ಕ್ವಾಂಟಮ್ ನಂಬರ್ಸ್ನ ಯೂಸ್ ಮಾಡ್ಕೊಂಡು 2 ಎಲೆಕ್ಟ್ರಾನ್ ಹಾಕ್ಬಿಟ್ಟೆ. ಇನ್ನು ಎಷ್ಟು ಉಳ್ಕೊಂಡಿದೆ? 7ನಲ್ಲಿ 4 ಮೈನಸ್ ಮಾಡಿದ್ರೆ 5 6ನ 2 ಎಲೆಕ್ಟ್ರಾನ್ ನಮ್ಗೆ ಹತ್ರ ಉಳ್ಕೊಂಡಿರೋದು. ಈ 2 ಎಲೆಕ್ಟ್ರಾನ್ ಇದರಲ್ಲಿ ಹೆಂಗೆ ಹಾಕ್ಬೇಕಂದ್ರೆ, ಫಸ್ಟು ಒಂದೊಂದು ಸಬ್ಶೆಲಲ್ಲೂ ಒಂದೊಂದು ಎಲೆಕ್ಟ್ರಾನ್ ಹಾಕ್ಬಿಡಬೇಕು. ಸೊ ಇಲ್ಲೊಂದು ಎಲೆಕ್ಟ್ರಾನ್ ಹಾಕ್ಬಿಟ್ಟೆ, ಇಲ್ಲೊಂದು ಎಲೆಕ್ಟ್ರಾನ್ ಹಾಕ್ಬಿಟ್ಟೆ, ಅಷ್ಟೇ. ನಮ್ಮ ಹತ್ರ ಎಲೆಕ್ಟ್ರಾನ್ ಇಲ್ಲ, ಮುಗಿದೋಯ್ತು. ಆದರೆ ಈ ಆರ್ಬಿಟ್ ಕಂಪ್ಲೀಟ್ಲಿ ಫಿಲ್ಡ್ ಆಗಬೇಕಂದ್ರೆ ಇನ್ನು ಎಷ್ಟು ಎಲೆಕ್ಟ್ರಾನ್ ಬೇಕು ನನಗೆ? ಸೊ 1 2 3 4 ಎಲೆಕ್ಟ್ರಾನ್ಸ್ ಬೇಕು ಇನ್ನು, ಅಲ್ವಾ? ಎಸ್. ಯಾ. ಸೊ 1 2 3 4 5 6 ಆಯಿತು. ಸಾರಿ 6 ಆಯಿತು. 7 ಇನ್ನೊಂದು ಹಾಕ್ಬಿಡ್ತೀನಿ. ಸಾರಿ 7 ಆಗಿ ಇನ್ನೊಂದು ಹಾಕ್ಬಿಡ್ತೀನಿ. ಓಕೆ, ಸೊ 7 ಇದೆ ನೋಡಿ. 1 2 3 4 5 6 7. ಸೊ ಅಂದರೆ ನಮಗೆ ಇನ್ನು 3 ಎಲೆಕ್ಟ್ರಾನ್ಸ್ ಎಕ್ಸ್ಟ್ರಾ ಬೇಕು ಇನ್ ಆರ್ಡರ್ ಟು ಸ್ಯಾಟಿಸ್ಫೈ ದಿಸ್ ಸಬ್ಶೆಲ್. ಅದಕ್ಕೆ ನೈಟ್ರೋಜನ್ದು ವೇಲೆನ್ಸಿ ಎಷ್ಟು? 3. ಅದಕ್ಕೆ ನೈಟ್ರೋಜನ್ ವಿಲ್ ಟೇಕ್ ದಿಸ್ 3 ಎಲೆಕ್ಟ್ರಾನ್ಸ್ ಫ್ರಮ್ ಹೈಡ್ರೋಜನ್ ಟು ಫಾರ್ಮ್ ಅಮೋನಿಯಾ. ಅದೇ ಥರ ಕಾರ್ಬನ್ಗೂ ಮಾಡ್ಬೋದು, ಸಲ್ಫರ್ಗೂ ಮಾಡ್ಬೋದು, ಎಲ್ಲದಕ್ಕೂ ಮಾಡ್ಬೋದು. ಅರ್ಥ ಆಗ್ತಿದ್ದಿಲ್ಲ? ಸೊ ಈ ರೂಲ್ನ ಕೊಟ್ಟಿರೋರು ಯಾರು? ಹುಂಡ್ಸ್ ರೂಲ್. ಅರ್ಥ ಆಯ್ತಲ್ಲ? ಎಸ್. ಸೊ ಇದೇ ಈ ಒಂದು ಕ್ಲಾಸ್ದು ಬೇಸಿಕ್ಸು. ಅರ್ಥ ಆಗ್ತಿದೆಯಲ್ಲ? ಸೊ ಇನ್ನು ಮುಂದೆ ನಾವು 5 ವರ್ಷದ ಕ್ವೆಶನ್ ಯಾವ ಸೀಟಲ್ಲಿ ಕೇಳಿದ್ರೆ ಅದನ್ನು ಸಾಲ್ವ್ ಮಾಡೋಣ. ಸೊ ಅದು ಇನ್ನೊಂದು ವಿಡಿಯೋದಲ್ಲಿ ನಾನು ಮಾಡ್ತೀನಿ. ಸೊ ಅಲ್ಲಿ ತನಕ ಟೇಕ್ ಕೇರ್, ಬಾಯ್. ಸೊ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ದಯವಿಟ್ಟು ಕಮೆಂಟ್ ಸೆಕ್ಷನ್ ಮಾಡಿ. ಸೊ ಇನ್ನೊಮ್ಮೆ ವೀಡಿಯೋ ಕ್ಲಾಸಲ್ಲಿ ನಾವು ನೋಡೋಣ. ಅಲ್ಲಿ ತನಕ ಶುಭವಾಗಲಿ. ಸೊ ಟೇಕ್ ಕೇರ್, ಬಾಯ್.